ಕರ್ನಾಟಕದ ಹಿರಿಮೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಬಿಜೆಪಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದಂತಹ ಗಣಿದಣಿ ಗಂಗಾವತಿಗೆ ಜನಾರ್ದನ್ ರೆಡ್ಡಿ ಮಾಡಬೇಕಾಗಿರೋ ಕೆಲಸಗಳೇನು? ಗಂಗಾವತಿಲೆಲ್ಲ ಕೆಲಸಗಳಾಗ್ತಾ ಇದೆ. ನನ್ನ ಶಕ್ತಿಗೆ ಮೀರಿ ಹೆಲಿಕಾಪ್ಟರ್ಲಿ ಬಳ್ಳಾರಿಯಲ್ಲಿ ಬಂದು ಲ್ಯಾಂಡ್ ಆದ ತಕ್ಷಣ ಜನಕ್ಕೆ ಮೇನ್ ಸ್ಪಂದಿಸ್ತಾರೆ ಸರ್. ಅಭಿವೃದ್ಧಿ ಕೆಲಸಗಳು ಆಗ್ತಿದೆ ಸರ್, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ವಾಟ್ ನೆಕ್ಸ್ಟ್ ಫಾರ್ ರೆಡ್ಡಿ ಸರ್ ಅಂತ. ಗಂಗಾವತಿ ಬಳ್ಳಾರಿ ನನಗೆ ಎರಡು ಕಣ್ಣಿದ್ದಕ್ಕೆ. ನಮ್ಮ ಗಂಗಾವತಿಯಲ್ಲಿ ಕಾಣಿಸ್ತಾ ಇಲ್ಲ. ಅವರ ರಾಜಕೀಯ ಭವಿಷ್ಯಕ್ಕಾಗಿ ಜನರನ್ನ ಬಲಿ ಕೊಡ್ತಾ ಇದ್ದಾರೆ. ಇಲ್ಲಿ ಸಿಂಗಾಪುರ್ ಮಾಡ್ತು ಅಂತ ಹೇಳಿದ್ರು. ಸಿಂಗಾಪುರ್ ಆಗ್ತಾ ಇಲ್ಲ, ಇಲ್ಲಿ ಗೆಲ್ಲಕ್ಕೆ ಚಾನ್ಸ್ ಇಲ್ಲ. ಗಂಗಾವತಿಯಲ್ಲಿ ಒಂದು ರಸ್ತೆ ಕೂಡ ಚೆನ್ನಾಗಿಲ್ಲ ಸರ್. ಅದು ಎಕ್ಬಾಲ್ ಅನ್ಸರಿ ಮಾಡಿದಷ್ಟು ಅಭಿವೃದ್ಧಿ ಯಾರೂ ಮಾಡಿಲ್ಲ. ನಿಮ್ಮ ಸಿಂಪ್ಲಿಸಿಟಿಗೆ ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿದೆ. ಲೈಫಲ್ಲಿ ಅದು ಬಹಳ ಇಂಪಾರ್ಟೆಂಟ್. ಅಷ್ಟೇ. ರೆಡ್ಡಿ ಅವರು ಮಾಡಿದ ತಪ್ಪೇನು? ನಾವು ಬಯಸೋದೊಂದು, ಬಟ್ ಭಗವಂತ ಬಯಸೋದು ಇನ್ನೊಂದು. ರಾಜಕೀಯಕ್ಕೆ ಬಂದಿದ್ದು ಒಳ್ಳೇದು ಅನ್ನಿಸ್ತಾ? ಯಾವ ರೀತಿ ಚೈನಾಗೆ ಬೀಜಿಂಗು, ಭಾರತ್ಗೆ ಬಳ್ಳಾರಿ ಹಾಕಬೇಕು. ನಮ್ಮ ಹೆಸರು 1000 ವರ್ಷಗಳಾದ್ರೂ ಕೂಡ ಉಳಿಬೇಕು. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವಂತಹ MLA ರಿಪೋರ್ಟ್ ಕಾರ್ಡ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಕರ್ನಾಟಕದ ಹಿರಿಮೆ, ಭತ್ತದ ನಾಡು, ಭತ್ತದ ಕಣಜ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರ ರಾಜಕೀಯವಾಗಿ ನೋಡಿದಾಗ ಗಣಿದಣಿ ಜನಾರ್ದನ್ ರೆಡ್ಡಿ ಅವರಿಗೆ ರಾಜಕೀಯವಾಗಿ ಪುನರ್ಜನ್ಮವನ್ನು ನೀಡಿದಂಥ ಕ್ಷೇತ್ರ ಗಂಗಾವತಿ. ಬಿಜೆಪಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದಂತಹ ಗಣಿದಣಿ ಜನಾರ್ದನ ರೆಡ್ಡಿ ಅಕ್ರಮ ಗಣಿಗಾರಿಕೆ ಆರೋಪದಲ್ಲಿ ಜೈಲುವಾಸವನ್ನು ಅನುಭವಿಸ್ತಾರೆ. 14 ವರ್ಷಗಳ ವನವಾಸದ ನಂತರ ಸುಪ್ರೀಂ ಕೋರ್ಟ್ ಅವರಿಗೆ ಬಳ್ಳಾರಿಗೆ ಬರೋಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಆದರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ವಿಧಾನಸೌಧಕ್ಕೆ ಬರಲೇಬೇಕು ಅನ್ನೋ ಛಲವನ್ನು ಮಾಡಿದಂಥ ಜನಾರ್ದನ ರೆಡ್ಡಿ ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷ KRPPಯನ್ನು ಕಟ್ಟಿ ಇದೇ ಗಂಗಾವತಿಯಿಂದ ಸ್ಪರ್ಧಿಸಿ ವಿಧಾನಸೌಧಕ್ಕೆ ಬರ್ತಾರೆ. ಇದೀಗ ತಮ್ಮ ಪಕ್ಷವನ್ನು BJP ಜೊತೆ ವಿಲೀನ ಮಾಡಿದ್ದಾರೆ. ಹಾಗಾದರೆ ಗಂಗಾವತಿ ಕ್ಷೇತ್ರದ ಶಾಸಕರಾಗಿ ಗಂಗಾವತಿಗೆ ಜನಾರ್ದನ್ ರೆಡ್ಡಿ ಮಾಡಬೇಕಾಗಿರೋ ಕೆಲಸಗಳೇನು? ತಮ್ಮ ಶಾಸಕರು ಏನೆಲ್ಲ ಮಾಡಬೇಕು ಅನ್ನೋದನ್ನು ಇಲ್ಲಿನ ಜನ ಯಾವ ರೀತಿ ನಿರೀಕ್ಷೆ ಮಾಡ್ತಾರೆ ಎಲ್ಲವನ್ನ ನಾವು ನಿಮಗೆ ತಿಳಿಸ್ತೀವಿ. MLA ರಿಪೋರ್ಟ್ ಕಾರ್ಡ್ನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮನ್ನ ಫಾಲೋ ಮಾಡಿ. ಭತ್ತದ ಕಣಜ ಎಂತಲೇ ಕರೆಯಲಾಗುವ ಗಂಗಾವತಿ ಕೊಪ್ಪಳ ಜಿಲ್ಲೆಯ ಒಂದು ತಾಲೂಕು. ಇಡೀ ಜಿಲ್ಲೆಯಲ್ಲಿ ಅಭಿವೃದ್ಧಿ ಹೊಂದಿರುವ ಪಟ್ಟಣ ಎಂತಲೇ ಗಂಗಾವತಿಯನ್ನ ಕರೀತಾರೆ. ತುಂಗಭದ್ರಾ ಜಲಾಶಯದ ಎಡದಂಡೆ ನಾಲೆ ಮೂಲಕ ನೀರಾವರಿಯನ್ನ ಹೊಂದಿರುವ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಬೆಳೆಯುವ ಭತ್ತವು ದೇಶದ ನಾನಾ ಭಾಗಗಳಿಗೆ ರಫ್ತಾಗುತ್ತೆ. ಏಷ್ಯಾದ 2ನೇ ಅತಿ ದೊಡ್ಡ ಸಕ್ಕರೆ ಕಾರ್ಖಾನೆ ಎಂತಲೇ ಕರೆಯಲಾಗುತ್ತಿದ್ದ ಗಂಗಾವತಿ ಶುಗರ್ ಲಿಮಿಟೆಡ್ ಈ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಪ್ರಸ್ತುತ ಈ ಕಾರ್ಖಾನೆ ಸ್ಥಗಿತಗೊಂಡಿದೆ. ಕೃಷಿ ಕ್ಷೇತ್ರ ಮಾತ್ರವಲ್ಲದೆ ಧಾರ್ಮಿಕವಾಗಿಯೂ ಈ ಕ್ಷೇತ್ರ ಹೆಸರು ಮಾಡಿದೆ. ಐತಿಹಾಸಿಕ ಅಂಜನಾದ್ರಿ ಬೆಟ್ಟ, ಪಂಪಾ ಸರೋವರ ಈ ಕ್ಷೇತ್ರದಲ್ಲೇ ಇರೋದು. ಕರ್ನಾಟಕ ವಿಧಾನಸಭಾ ಚುನಾವಣೆಯ ದೃಷ್ಟಿಯಲ್ಲಿ ಗಂಗಾವತಿ ಕ್ಷೇತ್ರ ಮಹತ್ವದ್ದಾಗಿದೆ. ಮುಂದುವರೆದ ಜಾತಿಗಳು ಮತ್ತು ಹಿಂದುಳಿದ ಜಾತಿಗಳ ನಡುವಿನ ತೀವ್ರ ಪೈಪೋಟಿಯೊಂದಿಗೆ ನಡೆಯುತ್ತಿದ್ದ ಈ ಕ್ಷೇತ್ರದ ಚುನಾವಣೆಗಳಿಂದ ಕ್ಷೇತ್ರ ಪ್ರಸ್ತುತ ಸೂಕ್ಷ್ಮ ಪ್ರದೇಶವಾಗಿ ಬದಲಾಗಿದೆ. ವೈಯಕ್ತಿಕ ಪ್ರತಿಷ್ಠೆ, ಧರ್ಮ, ಪ್ರಗತಿ, ವ್ಯಕ್ತಿ ಹಾಗೂ ಜಾತಿ ಈ ಎಲ್ಲ ಆಯಾಮಗಳ ಮೇಲೂ ಚುನಾವಣೆ ನಡೆಯುವ ಕ್ಷೇತ್ರ ಇದು. ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಗಂಗಾವತಿ ಇಂದು ಧರ್ಮಾಧಾರಿತ ರಾಜಕಾರಣದ ಕೇಂದ್ರ ಬಿಂದುವಾಗಿದೆ. ರಾಜಕೀಯ ವಿಚಾರಕ್ಕೆ ಬರೋದಾದ್ರೆ 1952ರಿಂದ 2023ರವರೆಗೂ ಇಲ್ಲಿ ಒಟ್ಟು 16 ಚುನಾವಣೆಗಳಾಗಿವೆ. ಇದರಲ್ಲಿ ಕಾಂಗ್ರೆಸ್ 8 ಬಾರಿ ಗೆಲುವು ದಾಖಲಿಸಿದೆ. ಶ್ರೀರಂಗದೇವರಾಯಲು ಕಾಂಗ್ರೆಸ್ನಿಂದ ಇಲ್ಲಿ ಹ್ಯಾಟ್ರಿಕ್ ಸಾಧನೆ ಮಾಡಿದ್ದಾರೆ. 2 ಬಾರಿ ಪಕ್ಷೇತರರು ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಜನತಾ ಪಕ್ಷ ಒಮ್ಮೆ ಗೆದ್ದಿದ್ರೆ ಜಾತ್ಯತೀತ ಜನತಾದಳವನ್ನ ಇಕ್ಬಾಲ್ ಅನ್ಸಾರಿ 2 ಬಾರಿ ಗೆಲ್ಲಿಸಿದ್ದಾರೆ. ಪರಣ್ಣ ಮುನವಳ್ಳಿ 2 ಬಾರಿ ಕಮಲವನ್ನು ಅರಳಿಸಿದ್ದಾರೆ. ಆದರೆ 2023ರಲ್ಲಿ ಕರ್ನಾಟಕ ರಾಜ್ಯ ಪ್ರಗತಿ ಪಕ್ಷವನ್ನ ಕಟ್ಟಿದ ಜನಾರ್ದನ ರೆಡ್ಡಿ ಗಂಗಾವತಿಯಲ್ಲಿ ಯಶಸ್ಸು ಸಾಧಿಸಿದ್ರು. ಇದೀಗ ಬಿಜೆಪಿ ಜೊತೆ ಕೈ ಜೋಡಿಸಿ ಮತ್ತೆ ಕಮಲಕ್ಕಾಗಿ ದುಡಿತಾ ಇದ್ದಾರೆ. ಹಾಗಾದ್ರೆ ಹೊಸ ಪಕ್ಷದ ಹೆಸರಲ್ಲಿ ಗಂಗಾವತಿ ಜನರ ಮನಗೆದ್ದ ಜನಾರ್ದನ್ ರೆಡ್ಡಿ ಬಗ್ಗೆ ಗಂಗಾವತಿಯ ಮತದಾರರು ಹೇಳೋದೇನೋ? ಗಂಗಾವತಿ ಅಭಿವೃದ್ಧಿ ಬಗ್ಗೆ ಜನಾರ್ದನ್ ರೆಡ್ಡಿ ಅವರ ಸಂಕಲ್ಪ ಏನು ಅನ್ನೋದನ್ನ ನೋಡೋಣ
ಕನೆಕ್ಟ್ ಕರ್ನಾಟಕ ಅರ್ಪಿಸುವ MLA ರಿಪೋರ್ಟ್ ಕಾರ್ಡ್ನ ಈ ಎಪಿಸೋಡ್ನಲ್ಲಿ 14 ವರ್ಷದ ಬಳಿಕ ತಮ್ಮ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಸುಸಂದರ್ಭ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾನರ್ ಟು ಬಿ ಹೋಸ್ಟಿಂಗ್ ಯು. ಅನ್ಕೊಂಡಂಗೆ ಗಂಗಾವತಿಲೆಲ್ಲ ಕೆಲಸಗಳಾಗ್ತಾ ಇದೆಯಾ? ಅಂದ್ರೆ ಒಂದು ರೀತಿ ನನ್ನ ಶಕ್ತಿಗೆ ಮೀರಿ ಸರ್ಕಾರದ ಒಂದು ಸಹಕಾರ ಒಂದ್ರ ಮಟ್ಟಿಗೆ ನಾವು ಹೇಳ್ಬೇಕು ಅಂತಂದ್ರೆ ಅಂಜನಾದ್ರಿ ಅಭಿವೃದ್ಧಿ ವಿಷಯದಲ್ಲಿ ಸರ್ಕಾರದ ಕಡೆಯಿಂದ ಒಂದಿಷ್ಟು ಸಪೋರ್ಟು ಸಿಕ್ಕಿದೆ. ಮತ್ತು ಕೇಂದ್ರ ಸರ್ಕಾರಕ್ಕೆ ಕೆಲವೊಂದು ಯೋಜನೆಗಳನ್ನ ಅಂಜನಾದ್ರಿಗೆ 1500 ಕೋಟಿಯಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಸಾಕಷ್ಟು ಯೋಜನೆಗಳನ್ನ ಈ 1 year ಅಲ್ಲಿ ನಾನು ಡಿಸೈನ್ ಮಾಡಿ ವಿತ್ DPR ಸಮೇತ ಬಡ್ಜೆಟ್ ಸಮೇತ ರಾಜ್ಯ ಸರ್ಕಾರದಿಂದ ಇವಾಗ ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕು. ಆ ಟೈಮಲ್ಲಿ ಈ ಗಲಾಟೆಗಳೆಲ್ಲ ಶುರುವಾಗಿದೆ, ಪೆಂಡಿಂಗ್ ಇಟ್ಟಿದ್ದಾರೆ. ಇವರೊಂದ್ಸಲ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರೆ ಅಲ್ಲಿಂದ ನಾನು ಖಂಡಿತವಾಗ್ಲೂ ಕೂಡ ಅಯೋಧ್ಯೆಗೆ ಯಾವ ರೀತಿ ಸಪೋರ್ಟ್ ಸಿಕ್ಕಿದೆ ನಮ್ಮ ಕೇಂದ್ರದಿಂದ, ಆ ರೀತಿ ಅಂಜನಾದ್ರಿ ಕೂಡ ಸಪೋರ್ಟ್ ಸಿಗುತ್ತೆ. ಗಂಗಾವತಿ ನಗರ ಕೂಡ ಕೇವಲ 15 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಇರೋ ಕಾರಣ ನಗರ ಕೂಡ ಒಂದು ಸಾಂಸ್ಕೃತಿಕ ನಗರ ಮೈಸೂರು ಅಂತ ಏನು ಕರೀತಾರೆ, ಆ ರೀತಿ ಗಂಗಾವತಿ ಆಗ್ಲಿಕ್ಕೆ, ಯಾಕಂದ್ರೆ ಅದು ಒಂದು ಪುಣ್ಯಕ್ಷೇತ್ರ ಮತ್ತು ಪ್ರವಾಸೋದ್ಯಮ ಒಂದು ವಿಚಾರದಲ್ಲೂ ಕೂಡ ವಿದೇಶಿಯರು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಬರ್ತಾ ಇರುವಂತ ಪ್ಲೇಸ್. ಸೊ ನನಗೆ ಕಾನ್ಫಿಡೆನ್ಸ್ ಇದೆ, ಇನ್ನೂ ಟೈಮ್ ಇದೆ ಡೆವಲಪ್ ಮಾಡಿ. ಅಲ್ಲಿ ನಾವು ಆಕ್ಚುಲಿ ಗಂಗಾವತಿ ಹೋಗಿದ್ವಿ ನಿನ್ನೆ. ತುಂಬಾ ಕಾಮನ್ ವೋಟರ್ಸ್, ನಾಟ್ ಪಾರ್ಟಿ ವರ್ಕರ್ಸ್, ಕಾಮನ್ ವೋಟರ್ಸ್ನ ಮಾತಾಡ್ಸ್ಕೊಂಡು ಬಂದ್ವಿ. ಅವ್ರಿಗೊಂಥರ ಟೆನ್ಷನ್ ಶುರು ಆಗ್ಬಿಟ್ಟಿದೆ. ವಾಟ್ ನೆಕ್ಸ್ಟ್ ಫಾರ್ ರೆಡ್ಡಿ ಸರ್ ಅಂತ. ಮುಂದೆ 2028ಕ್ಕೆ ಕ್ಷೇತ್ರ ಗಂಗಾವತಿನ, ಬಳ್ಳಾರಿನ, ಅಥವಾ ಪಕ್ಷ ಇನ್ನೆಲ್ಲೋ ಅತಿ ದೊಡ್ಡ ಜವಾಬ್ದಾರಿ ಕೊಟ್ಟು ಬೇರೆ ಕಡೆ ಕಳಿಸ್ಬಿಡುತ್ತಾ ಅಂತ ಏನ್ ಹೇಳ್ತೀರಾ ಸರ್ ಆ ಮತದಾರ? ನೋಡಿ, ನನಗೆ ರಾಜಕೀಯವಾಗಿ ಏನ್ ಪುನರ್ಜನ್ಮ ಕೊಟ್ಟಿರುವಂತ ಬಳ್ಳಾರಿಯನ್ನ, ರಾಜಕೀಯವಾಗಿ ನನಗೆ ಜನ್ಮ ಕೊಟ್ಟಿರೋದು ಜನ್ಮಸ್ಥಳ ಬಳ್ಳಾರಿ, ರಾಜಕೀಯ ಪ್ರಾರಂಭ ಆಗಿದ್ದು ಬಳ್ಳಾರಿ. ಬಟ್ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟು ಮತ್ತೆ ಬೆಳಿಗ್ಗೆಗೆ ನಾನು ಬರಬೇಕು ಅಂದ್ರೆ ಗಂಗಾವತಿ. ಸೊ ಗಂಗಾವತಿ ಬಳ್ಳಾರಿ ನನಗೆ ಎರಡೂ ಕಂಡಿದ್ದಂಗೆ. ಗಂಗಾವತಿ ಜನರನ್ನ, ಗಂಗಾವತಿ ಕ್ಷೇತ್ರವನ್ನ ನಾನು ಯಾವತ್ತೂ ಕೊನೆ ಉಸಿರಿರೋವರೆಗೂ ಕೂಡ ಜನರನ್ನ, ಆ ಕ್ಷೇತ್ರ ಎರಡೂ ಕೈ ಬಿಡೋ ಪ್ರಶ್ನೆನೇ ಇಲ್ಲ. ದುರ್ಗಮ್ಮನ ಆಶೀರ್ವಾದನೂ ಸಿಕ್ಕಾಯ್ತು. ಖಂಡಿತವಾಗ್ಲೂ ಕೂಡ ಬಳ್ಳಾರಿ ದುರ್ಗಮ್ಮ ಅಂತಂದ್ರೆ ಆ ತಾಯಿ ನಿಮಗೆ ಅಂದ್ರೆ ಏನು ಸ್ವಯಂಭೂ ಶಕ್ತಿ ದೇವತೆ, ಸಾವಿರಾರು ವರ್ಷಗಳ ಇತಿಹಾಸ ಇರುವಂತದ್ದು. ಹೌದು. ಸೊ ನಾನು ಆ ಚಿಕ್ಕ ಮಗು ಇದ್ದಾಗ್ಲಿಂದ ಕೂಡ ಆ ದೇವಸ್ಥಾನಕ್ಕೆ, ನಾವು ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಇರುವಂತ ಸಂದರ್ಭದಲ್ಲಿ ಮನೆಯಲ್ಲಿ ನಾನು ಎಲ್ಲರಿಗಿಂತ ಕೂಡ ಚಿಕ್ಕ ಮಗು ನಾನು. ಸೊ ನಾನೊಂದು ದೊಡ್ಡ ಒಂದು ಬೊಗಣಿ ಸ್ಟೀಲ್ ತಗೊಂಡ್ಬಿಟ್ಟು ಒಂದು ಚಮ್ ತಗೊಂಡು ಅಲ್ಲೇ ತೆಂಗಿನಕಾಯಿಗಳು ಏನ್ ಸಾವಿರಾರು ಹೊಡಿತಾ ಇರ್ತಾರೋ ಆ ನೀರು ಹಾಗೆ ಹರಿದು ಹೋಗ್ತಾ ಇರುತ್ತೆ. ಆ ನೀರನ್ನು ನಾನೇ ಚೊಂಬಲ್ಲಿ ಇಟ್ಕೊಂಡ್ಬಿಟ್ಟು ಪಾತ್ರೆ ತುಂಬಿಸ್ಕೊಂಡು ಮನೆಗೆ ಬಂದು ತಂದೆ ತಾಯಿ, ಅಣ್ಣಂದರಿಗೆ, ಅಕ್ಕರಿಗೆ, ಸುತ್ತಮುತ್ತಲಿರೋ ಮನೆಯವ್ರಿಗೆಲ್ಲರಿಗೂ ಕೂಡ ತೀರ್ಥ ಕೊಡೋ ಅಭ್ಯಾಸ ನನಗೆ. ಸೊ ಅಂದ್ರೆ ಆ ಅಟ್ಯಾಚ್ಮೆಂಟ್ ನನಗೆ. ಹಾಗಾಗಿ ಆ ತಾಯಿ ನನ್ನನ್ನ ಒಂದು ಪರೀಕ್ಷೆ ಅಷ್ಟೇ ಬಿಟ್ರೆ ಕರೆಸ್ಕೊಂಡಿದ್ದಾಳೆ ಊರಿಗೆ. ಮೊಮ್ಮಕ್ಕಳ ಜೊತೆ ಎಲ್ಲ ಶೇರ್ ಮಾಡ್ತಿರ್ತೀವಿ ಸರ್ ಕತೆ? ಖಂಡಿತವಾಗ್ಲು. 4 ವರ್ಷದ ಮಗು ನನ್ನ ಮೊಮ್ಮಗಳು. ಅವಳಿಗೆ ಈ ಚಿತ್ರ ರೂಪದಲ್ಲಿ ತಮ್ಗೆ ಗೊತ್ತಿದೆ, ಇವಾಗ ಮಕ್ಕಳಿಗೆಲ್ಲ ಕಾರ್ಟೂನ್ಗಳು ಬಂದ್ಬಿಟ್ಟಿದೆ. ಕೃಷ್ಣ, ಭೀಮ, ರಾಮಾಯಣ ಎಲ್ಲವೂ ಬಂದಿದೆ. ಅನಿಮೇಷನ್ ಮೂವೀಸ್ ಎಲ್ಲ ಬಂದಿದೆ. ಅದನ್ನ ಮಕ್ಕಳಿಗೆಲ್ಲ ಜಸ್ಟ್ ನೋಡ್ತಾ ಇರ್ತಾರೆ. ಇನ್ನು ಸ್ವಲ್ಪ ದೊಡ್ಡವರಾಗ್ಬೇಕು ವಿಷಯ. ಬಟ್ ಮಕ್ಕಳಿಬ್ಬರು, ನನ್ನ ಮಗಳಾಗ್ಲಿ ಮಗ ಆಗ್ಲಿ ಇಬ್ಬರಿಗೂ ಕೂಡ ಚಿಕ್ಕಂದಿನಿಂದ ನಾನಾಗ್ಲಿ ಅವ್ರ ತಾಯಿ ಕೂಡ, ವಿಶೇಷವಾಗಿ ನನ್ನ ಶ್ರೀಮತಿ ಮನೆಯಲ್ಲಿ ಅವ್ರಿಗೆ ಎಲ್ಲ ರೀತಿ ಬೈ ಹಾರ್ಟ್ ಇಬ್ಬರಿಗೂ ಕೂಡ ಮಕ್ಕಳಿಗೆ. ಎಂಟೈರ್ ಭಾಗವತ ಎಲ್ಲ ದಶಾವತಾರಗಳಲ್ಲಿ, ಎಂಟೈರ್ ರಾಮಾಯಣ ಮಹಾಭಾರತದಲ್ಲಿ ಬರೋ ಲಿಂಕ್ಸ್ ಇಂದ ಹಿಡಿದು ಇಬ್ಬರು ಅನರ್ಗಳವಾಗಿ ನನ್ನ ರೀತಿಯಲ್ಲೇ ತಿಳ್ಕೊಂಡಿದ್ದಾರೆ. ಯಾಕಂದ್ರೆ ಲೈಫಲ್ಲಿ ಅದು ಬಹಳ ಇಂಪಾರ್ಟೆಂಟ್. ಅಷ್ಟು ನಿಜ, ಬಹಳ ಇಂಪಾರ್ಟೆಂಟ್. ನಿಮ್ಮ ಸಿಂಪ್ಲಿಸಿಟಿಗೆ ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿದೆ. ಯಾಕಂದ್ರೆ ನೀವು ಊಟದ ವಿಚಾರ ಮಾತಾಡ್ತಾ ಇದ್ರಿ. ಈಗ ಸಾಕಷ್ಟು ಫುಟ್ಪಾತ್ ಆಗಿರ್ಬೋದು, ಸ್ಟ್ರೀಟ್ ಫುಡ್ ಆಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾರೆ, ಒಂದು ತಾಯಿ ಮಗು ಎತ್ಕೊಂಡು ದೋಸೆ ಆಗ್ತಾ ಇದೆ, ಅಲ್ಲೇ ಕುತ್ಕೊಂಡು ಊಟ ಮಾಡ್ಬಿಡ್ತೀರಾ? ನೋಡಿ, ಇದಕ್ಕಿಂತ ಮುಂಚೆನೂ ಅದೇ ಸ್ವಭಾವ ನನ್ನಲ್ಲಿ ಇದ್ದಿದ್ದು. ಇಲ್ಲಿ ಹೆಲಿಕಾಪ್ಟರ್ ಒಂದೇ ಕಾಣಿಸಿದೆ ಆಗ್ಲಿ ಒಂದು ವಿಷಯ. ಹೆಲಿಕಾಪ್ಟರ್ ಅಲ್ಲಿ ಬಳ್ಳಾರಿಯಲ್ಲಿ ಬಂದು ಲ್ಯಾಂಡ್ ಆದ ತಕ್ಷಣ ಇಲ್ಲಿಂದ ನಾವು ಯಾವುದೇ ಒಂದು ಸಣ್ಣ ಸ್ಲಮ್ ಏರಿಯಾದಲ್ಲಿ ಹೋದ್ರು ಕೂಡ ಅವ್ರ ಜೊತೆ ಅದೇ ರೀತಿ ಬೆರೆದಿದ್ದು ನಾವು. ಅಂದ್ರೆ ಆ ಟೈಮ್ನಲ್ಲಿ ಇಷ್ಟೆಲ್ಲ ಕಲರ್ಫುಲ್ ಮೊಬೈಲ್ಸ್ ಆಗ್ಲಿ ತಮಗ್ ಗೊತ್ತಿದೆ. 15-16 ವರ್ಷದ ಹಿಂದೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇನ್ನೊಂದು ಇಷ್ಟೆಲ್ಲ ಫಾಸ್ಟ್ ಆಗಿ ಇದ್ದಿಲ್ಲ.
ಸೊ ಆ ರೀತಿ ಪಬ್ಲಿಸಿಟಿ ಆಗ್ಲಿಲ್ಲ. ಬಟ್ ಇವಾಗ ನಾನು ಹೊರಗೆ ಬಂದ ತಕ್ಷಣ ನನ್ನ ಮಗ ಫೇಸ್ಬುಕ್ ಅಕೌಂಟ್ ಡ್ಯಾಡಿ ನಿಂದೊಂದು ಓಪನ್ ಮಾಡು ಅಂತಂದ. ಯಾಕಂತಂದ್ರೆ ಇಲ್ಲೇ ಜಸ್ಟ್ ಓಪನ್ ಮಾಡಿ ನೋಡೋಣ ಜನರು ನಿನ್ ಬಗ್ಗೆ ಇನ್ನೂ ನೆನ್ಪಿಟ್ಕೊಂಡಿದ್ದಾರೆ ಇಲ್ಲ ಅಂತ ಹೇಳಿ. ನಾನು ಫೇಸ್ಬುಕ್ ಪೇಜ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಡೇ 15,000 ಫಾಲೋಯರ್ಸ್ ಬಂದ್ಬಿಟ್ರು. ನನಗೆ ಗೊತ್ತಿದ್ದಿಲ್ಲ ಫಾಲೋಯರ್ಸ್ ಏನು, ಅದೇನು ಲೈಕ್ಸ್ ಶೇರ್ ಇದ್ಯಾವುದೂ ಗೊತ್ತಿದ್ದಿಲ್ಲ ನನಗೆ. ಅವನು ನೋಡಿದ ತಕ್ಷಣ ಶಾಕ್ ಅಸಲ್ 24 hours ಅಲ್ಲಿ 15,000 ಫಾಲೋಯರ್ಸ್ ಬಂದ್ರು ಅಂತ ಹೇಳಿ. ಅಲ್ಲಿಂದ ನಾನು ಪೋಸ್ಟ್ ಮಾಡ್ಕೊಂತ ಹೋಗ್ತಾ ಇದ್ದೆ ಕಂಪ್ಲೀಟ್. ನನಗೆ ಮನೆಯಲ್ಲಿ ಟೈಮ್ ಇತ್ತು, ನಾನೇ ರೈಟ್ ಅಪ್ ಮಾಡ್ಕೊಂಡು ನಾನೇ ಪೋಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇವಾಗ ಏನಾಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾ ತುಂಬಾ ಪವರ್ಫುಲ್ ಆಗಿರೋ ಕಾರಣ ಇವಾಗ. ಸೊ ಎಲ್ಲ ವಿಚಾರಗಳನ್ನು ಕೂಡ ನಾನು ಎಲ್ಲೇ ಪ್ರಚಾರಕ್ಕೆ ಹೋಗ್ತಾ ಇದ್ರು ಕೂಡ ಹುಡುಗರು ಮೊಬೈಲ್ಗಳಲ್ಲಿ ತೆಗಿತಾನೆ ಇರ್ತಾರೆ. ಯಾರು ಎಲ್ಲಿ ಪೋಸ್ಟ್ ಮಾಡ್ತಾರೆ, ಯಾವ್ದು ಎಲ್ಲಿ ವೈರಲ್ ಆಗುತ್ತೇನೋ ಅನ್ನೋದೇ. ತುಂಬಾ ಕೇರ್ಫುಲ್ ಆಗಿರ್ಬೇಕಲ್ಲ, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಹೌದು, ಎಲ್ಲಿ ಏನಾಗುತ್ತೆ ಗೊತ್ತಾಗಲ್ಲ. ಒಂದ್ ಕಡೆ ನಿಮ್ ಮಗನ ವಿಚಾರ ಹೇಳಿದ್ರಿ, ಇನ್ನೊಂದ್ ಕಡೆ ಚಾಪರ್ ವಿಚಾರ ಹೇಳಿದ್ರಿ. ನನ್ನೊಂದು ಪರ್ಸನಲ್ ಕ್ವಶನರು ಆನೆ ಲೈಟರ್ ನೋಟಿದ್ದು 2007-6 ನಾವು ಮೀಡಿಯಾಗೆ ಬಂದಿದ್ದು ಆರಂಭಿಕ ದಿನಗಳು. ನಾವಾಗ ಬಳ್ಳಾರಿಗೆ ಬಂದಿದ್ವಿ. ನಿಮ್ಮ ಮನೇನ ತೋರಿಸಿದ್ರು ಯಾರೋ ಇಲ್ಲಿ ಮಾಧ್ಯಮದ ಸ್ನೇಹಿತರು ದರ್ಶನ ಇರ್ತಿದ್ರು. ನಾವೆಲ್ಲ ಮನೇಲಿ ಹತ್ಬಿಟ್ರೆ ಒಂದು ಚಾಕ್ಲೇಟ್ ಏನೋ ಕೊಡಿಸ್ತಾರಪ್ಪ, ರೆಡ್ಡಿ ಸಾಹೇಬ್ರು ಏನಾದ್ರು ಮಕ್ಳು ಹತ್ಬಿಟ್ರೆ ಚಾಪರ್ ಟ್ರಿಪ್ ಕರ್ಕೊಂಡು ಹೋಗ್ಬಿಡ್ತಾರೆ, ಒಂದು ರೌಂಡ್ ಹಾಕ್ಸ್ ಬರ್ತಾರೆ ಅಂತ. ನಿಜನಾ ಸರ್ ಅದು? ನೋಡಿ, ಅದನ್ನ ಒಂದು ಮಾತು, ಚಾಪರ್ ಅಲ್ಲಿ ಬ್ರೇಕ್ಫಾಸ್ಟ್ಗೆ ಬೆಂಗಳೂರಿಗೆ ಹೋಗ್ತಾರೆ, ಹೌದು, ಲಂಚ್ಗೆ ಬಳ್ಳಾರಿಗೆ ಬರ್ತಾರೆ, ಅಥವಾ ಅವರು ಮಕ್ಕಳಿಗೆ ಇವೆಲ್ಲ ಕೂಡ ಏನ್ ಪ್ರಚಾರ ಮಾಡ್ತಾ ಇದ್ರಲ್ಲ. ನಾನಿಬ್ರು ಮಕ್ಕಳು ಕೂಡ ಎಷ್ಟು ಸಿಂಪಲ್ ಅಂತಂದ್ರೆ, ನನ್ನ ಶ್ರೀಮತಿ ಕೂಡ ಅವ್ರನ್ನ ಜಸ್ಟ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಕ್ಕಳು ಎಷ್ಟು ಚೆನ್ನಾಗಿರ್ತಾರೆ. ಯಾಕಂದ್ರೆ ಬಳ್ಳಾರಿಯಲ್ಲ ಅವ್ರ ಎಂಟೈರ್ ಎಜುಕೇಶನ್. ಶಾಲೆಗೆ ಹೋದ ತಕ್ಷಣ ಎಲ್ಲ ಮಕ್ಕಳ ಜೊತೆಯಲ್ಲೂ ಕೂಡ ಅವ್ರು ಬೆರೆಯುವಂಥದ್ದು, ಎಲ್ಲರ ಪರಿಸ್ಥಿತಿಗಳು ಅವ್ರು ನೋಡ್ತಾ ಇದ್ರು. ಹಾಗಾಗಿ ಅವ್ರಿಗೆ ಶ್ರೀಮಂತಿಕೆ ಅನ್ನೋದನ್ನ ಅವ್ರಿಗೆ ಅಸಲು ಗೊತ್ತೂ ಆಗ್ಲಿಲ್ಲ ಅಸಲು ಅವ್ರು ಯಾವತ್ತೂ ಕೂಡ. ಸೊ ಚಾಪರ್ ನಾನು ಯೂಸ್ ಮಾಡಿದ್ದು ಒಂದೇ ಕಾರಣ ಏನು ಅಂತಂದ್ರೆ, ಆಗಿನ ಕಾಲದಲ್ಲಿ ಇಷ್ಟು ಒಳ್ಳೆ ರಸ್ತೆಗಳಿರ್ಲಿಲ್ಲ. ಸೊ ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗಿ ಬರ್ಲಿಕ್ಕೆ 12 ತಾಸು ಸಮಯ ಆಗ್ತಾ ಇತ್ತು. ಇವತ್ತು ಹೋದ್ರೆ ಮತ್ತೆ 2 ದಿನ ಬರ್ಲಿಕ್ಕೆ ಮನಸ್ಸು ಬರ್ತಾ ಇದ್ದಿಲ್ಲ. ಆ ಟೈಮಲ್ಲಿ ದೇವ್ರು ನಮ್ಗೆಲ್ಲ ಕೊಟ್ಟಾಗ ಜಸ್ಟ್ ಒಂದು 25 ಕೋಟಿ ಬೆಲೆ ಮಾಡೋ ಒಂದು ಹೆಲಿಕಾಪ್ಟರ್ ತಗೊಂಡಿದ್ದು, ಅಷ್ಟು ಹಣನೂ ಇರೋ ಸಂದರ್ಭದಲ್ಲಿ ಹೋಗ್ಲಿಕ್ಕೆ 1 hour, ಬರ್ಲಿಕ್ಕೆ 1 hour, 2 hours. ಸೊ ಉಳಿದ 10 ಗಂಟೆಗಳ ಸಮಯ ಇದೆ ನನಗೆ. ಸೊ 5 ಗಂಟೆಗಳು ನಾನು ಮಂತ್ರಿ ಕೆಲಸನೂ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ. 5 ಗಂಟೆಗಳ ಕಾಲ ಇಲ್ಲಿಗೆ ಬಂದ್ರೆ ಬೆಳಿಗ್ಗೆ 1-2 ತಾಸು, ಸಾಯಂಕಾಲ 1-2 ತಾಸು ಜನರ ಜೊತೆ ಬೆರೀತಾ ಇದ್ದೆ. ಸೊ ನನ್ನ ಮಕ್ಕಳಿಗೆ ನಾನೇ ಕೈಯಿಂದ ಊಟ ಬಡಿಸ್ತಾ ಇದ್ದೆ ನಾನು. ಅಂದ್ರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ನಮ್ಮ ಹುಟ್ಟೂರಲ್ಲಿ ನಮ್ಮ ಜನರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ಬೋದು, ಜೊತೆಯಲ್ಲಿ ಬೆಂಗಳೂರಲ್ಲಿ ಕೂಡ ನಾನು ಕೆಲಸನೂ ಮಾಡ್ಬೋದು. ಸೊ ಇರೋ ಫೆಸಿಲಿಟೀಸ್ ನ ಉಪಯೋಗಿಸ್ಕೊಂಡು ಒಬ್ಬ ಮನುಷ್ಯ 100 ವರ್ಷದಲ್ಲಿ ಮಾಡೋ ಕೆಲಸ ಇರೋ ಫೆಸಿಲಿಟೀಸ್ ನ ಉಪಯೋಗಿಸ್ಕೊಂಡು 50 ವರ್ಷದಲ್ಲಿ ಕೂಡ ಮಾಡ್ಲಿಕ್ಕೆ ಇರುತ್ತೆ. ಸೊ ನನ್ನ ಸ್ಪೀಡ್ಗೆ ಅದಕ್ಕೇನು ಇಷ್ಟು ಗ್ಯಾಪ್ ಬಂದಿದ್ದಷ್ಟೇ. ಅಂದ್ರೆ 15 ವರ್ಷ ಮಾಡೋ ಕೆಲಸ 7-8 ವರ್ಷದಲ್ಲೇ ಮಾಡಿದ ಕಾರಣ ಈ ಗ್ಯಾಪ್ ಬಂದಿರ್ಬೇಕಂತ ಕೂಡ ನಾವು ಅನ್ಕೋಬೇಕಷ್ಟೇ. ರಾಜಕೀಯಕ್ಕೆ ಬಂದಿದ್ದು ಒಳ್ಳೇದು ಅನ್ನಿಸ್ತಾ, ಅಥವಾ ಈ ಆ ಸಂದರ್ಭದಲ್ಲಿ ಆಗಿದಂತ ಫೀಲಿಂಗ್ ಹೇಳಿ? ಪ್ರಶ್ನೆ ಯಾಕೆ ಕೇಳಿದೆ ಅಂದ್ರೆ, ಯಡಿಯೂರಪ್ಪ 2013 KJP ಕಟ್ಟಬೇಕಾಯ್ತು, 23 ಜಗದೀಶ್ ಶೆಟ್ಟರು ಕಾಂಗ್ರೆಸ್ಸಿಗೆ ಬರಬೇಕಾಯ್ತು, ಅಟ್ ದ ಸೇಮ್ ಟೈಮ್ ನೀವು KRPP ಕಟ್ಟಬೇಕಾಯ್ತು. ಇಲ್ಲಿ ಪಕ್ಷವನ್ನ ದೂಷಿಸೋದು ಮತ್ತೊಂದು ನಮ್ಮ ಕೆಲಸ ಅಲ್ಲ, ಅದು ಅವ್ರವ್ರ ಇಷ್ಟ. ಆದ್ರೆ ರೆಡ್ಡಿಯವರು ಮಾಡಿದ ತಪ್ಪೇನು ಪಕ್ಷಕ್ಕಾಗಿ ಅಂತ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ನಿಮ್ಮನ್ನ ಫಾಲೋ ಮಾಡುವಂಥ ಪ್ರತಿಯೊಬ್ಬರಲ್ಲೂ, ನಿಮ್ಮನ್ನ ಗೌರವಿಸುವಂಥ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಇನ್ಕ್ಲೂಡಿಂಗ್ BJPಯಲ್ಲೇ ಸಾಕಷ್ಟು ಶಾಸಕರುಗಳು ಅದೇ ವಿಚಾರವನ್ನ ಮಾತಾಡಿದ್ರು, ನಮ್ಮ ಜೊತೆನೂ ಕೂಡ ಮಾತಾಡಿದ್ರು. ಆ ಎಲ್ಲ ಸಂಕಷ್ಟಗಳಿಗೆ ಕಾಲ ಉತ್ತರ ಕೊಡಕ್ಕೆ 14 ವರ್ಷ ಬಂದೋಯ್ತು. ನೋಡಿ, ನಾನು ಆಕ್ಚುಲಿ ರಾಜಕೀಯ ಅನ್ನೋದು ನನಗೆ ಸಂಪೂರ್ಣವಾಗಿ ಅನಿರೀಕ್ಷಿತ. ನಾನು ಮೊದಲಿಂದ ಕೂಡ ವ್ಯಾಪಾರ ವ್ಯವಹಾರಗಳಲ್ಲಿ ನಾನು ಮಾಡ್ಕೊಂಡು ಬಂದಿರುವಂತವ್. ನಾನು ಅಂಬಾನಿ ಅದಾನಿಯವರ ಸಾಲಲ್ಲಿ ನಿಲ್ಬೇಕು, ಆ ಸಾಲಲ್ಲಿ ನಿಲ್ಬೇಕನ್ನುವಂತ ಆಸೆ ಇಟ್ಕೊಂಡೆ ನಾನು ಹೋದವ್. ನಾನು ಆ ಸಾಲಿಗೆ ಹೋಗೋ ಮಟ್ಟಕ್ಕೂ ಒಂದು ಹಂತಕ್ಕೆ ರೀಚ್ ಆದೆ ನಾನು. ಅಂದ್ರೆ ತಾಯಿ ಸುಷ್ಮಾ ಸ್ವರಾಜ್ ಅವರು ಆ ಬಳ್ಳಾರಿ ಚುನಾವಣೆ ಏನಿತ್ತು 99, ಸ್ವದೇಶಿ ವಿದೇಶಿ ಒಂದು ಫೈಟ್ ಅಲ್ಲಿ ತುಂಬಾ ಎಮೋಷನಲ್ ಆಗಿ ನನ್ನನ್ನು ನಾನೇ ರಾಜಕೀಯವಾಗಿ ತೊಡಗಿಸ್ಕೊಂಡು ನಾನೇ ಮೈಕ್ ಇಟ್ಕೊಂಡು ಸುಷ್ಮಾ ಸ್ವರಾಜ್ ಅವ್ರ ಪರವಾಗಿ ಇಡೀ ಜಿಲ್ಲೆಯಾದ್ಯಂತ ಪ್ರಚಾರ ಮಾಡುವಂತ ಒಂದು ಸಂದರ್ಭ. ಸೊ ಹಾಗಾಗಿ ನಾನು ನಿಮ್ಮಲ್ಲಿ ಒಂದೇ ಒಂದು ಮಾತನ್ನ ಹೇಳಿದೆ, ನಾವು ಬಯಸೋದೊಂದು, ಬಟ್ ಭಗವಂತ ಬಯಸೋದು ಇನ್ನೊಂದು. ಖಂಡಿತ. ಸೊ ಭಗವಂತ ನಮ್ ವಿಧಿಯಲ್ಲಿ ಏನ್ ಬರ್ದಿರ್ತಾನೋ ಅದೇ ಆಗುತ್ತೆ ಆಗ್ಲಿ, ನಾವು ಅನ್ಕೊಂಡಿದ್ದೇ ಆಗ್ಬೇಕು ಅನ್ನೋದು ಅದು ಕೆಲವೊಬ್ಬರಿಗೆ ಮಾತ್ರ ಸಾಧ್ಯ. ಬಟ್ ನನ್ನ ವಿಷಯದಲ್ಲಿ ನಾನು ಬಯಸಿದ್ದಲ್ಲ ರಾಜಕೀಯ ಅನ್ನೋದು.
ಆದರೆ ಅನಿರೀಕ್ಷಿತವಾಗಿ ನಾನು ರಾಜಕೀಯಕ್ಕೆ ಬರಬೇಕಾಯಿತು. ಬಂದಮೇಲೆ ನನ್ನ ನೇಚರ್ ಏನಂತಂದರೆ, ನಾನು ಯಾವುದನ್ನಾದರೂ ಕೂಡ ಕೈಗೆತ್ಕೊಂಡ್ರೆ ಅದನ್ನು ಒಂದು ಛಲ ಇಟ್ಕೊಂಡು ಅದು ಸಾಧಿಸೋವರೆಗೂ ಹೋರಾಟ ಮಾಡಲೇಬೇಕು, ಕೊನೆ ಹಂತದವರೆಗೂ ಕೂಡ ಅನ್ನುವಂಥದ್ದೇ ನನ್ನ ಹಠ. ಸೊ ಹಾಗಾಗಿ ರಾಜಕೀಯದಲ್ಲಿ ಕೂಡ ಬಿಸ್ನೆಸ್ನಲ್ಲಿ ಯಾವ ರೀತಿ ಅಗ್ರೆಸಿವ್ ಆಗಿ ಹೋಗಿದ್ದೀನೋ ರಾಜಕೀಯದಲ್ಲಿ ಕೂಡ ಅಗ್ರೆಸಿವ್ ಆಗಿ ಹೋದೆ. ಬಟ್ ಅದನ್ನ ತಡ್ಕೊಳ್ಳಿಕ್ಕೆ ಆಗದೇನೆ, ಅದು ಬಳ್ಳಾರಿ ಜನರು ಹೇಳ್ತಾರೆ ದೃಷ್ಟಿ ತಗಲಿದೆ ಅಂತ ಹೇಳ್ತಾರೆ. ಅಬ್ಸಲ್ಯೂಟ್ಲಿ. ವಿಜಯನಗರ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಅಂತ ನಾನು ಮಾಡಿದ್ದೆ. ನಾನು ಹೌದು. ಅಂದ್ರೆ ಅದನ್ನ ವಾದ ಅಂದ್ರೆ ಪ್ರಾಮಿಸ್ ಅಂತ ಹೇಳಿ ಹಿಂದಿಯಲ್ಲಿ. ಹೌದು. ಸೊ ವಿಜಯನಗರ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಮಾಡಿ 530 ಸ್ಕ್ವೇರ್ ಕಿಲೋಮೀಟರ್ಗಳಲ್ಲಿ ಬಳ್ಳಾರಿ, ಸುಂಡೂರು, ಹೊಸಪೇಟೆ ನಡುವೆ 50,000 ಎಕರೆಗಳಲ್ಲಿ ಫ್ಯಾಕ್ಟ್ರಿಗಳನ್ನ ಮಾಡೋದ್ರ ಮೂಲಕ, ಜಿಂದಾಲ್ ಅಂತ ಫ್ಯಾಕ್ಟ್ರಿ ಇನ್ನ 4 ಬರಬೇಕು, ಲಕ್ಷ್ಮೀ ಮಿಟಲ್ ಬಂದು 5,000 ಎಕರೆ ಲ್ಯಾಂಡ್ ತಗೊಂಡ್ರು. ಇಡೀ ಭಾರತದಲ್ಲಿ 1 ಇಂಚು ಭೂಮಿ ತಗೊಳ್ಳೋದಕ್ಕೆ ಲಕ್ಷ್ಮೀ ಮಿಟಲ್ ಕೈಲಿ ಆಗ್ಲಿಲ್ಲ. ಅವರಿಗೆ ನಮ್ಮ ಭಾರತದಲ್ಲಿ ನಾನು ಭಾರತೀಯ, ನಾನು ಏನೋ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಆದ್ರೆ 5,000 ಎಕರೆ ಜಮೀನನ್ನ ನಾನು ವ್ಯವಸ್ಥೆ ಮಾಡಿಕೊಟ್ಟೆ ಅವರಿಗೆ. NMDC ಅವರು 4,000 ಎಕರೆ ಕೇಂದ್ರ ಸರ್ಕಾರಿ ಸಂಸ್ಥೆ ಅವರು ತಗೊಂಡ್ರು. ಉತ್ತಮ್ ಸ್ಟೀಲ್ಸ್ ಅಂತ ಅವರು ಒಂದು 5,000 ಎಕರೆ ತಗೊಂಡ್ರು. ಈ ರೀತಿ ಒಂದು 50,000 ಎಕರೆದಲ್ಲಿ ಫ್ಯಾಕ್ಟ್ರಿಗಳು ಬರಬೇಕು. ಇನ್ನು 50,000 ಎಕರೆಗಳಲ್ಲಿ ದೇಶ ವಿದೇಶಿ ಯೂನಿವರ್ಸಿಟಿಗಳು, ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳು, ಎಲ್ಲ ರೀತಿಯ ಸಾಫ್ಟ್ವೇರ್ ಕಂಪನಿಗಳು ಇವೆಲ್ಲ ಒಂದು ಕಡೆ ಬರಬೇಕು. ಬರೋದ್ರಿಂದ ಇಡೀ ಬಳ್ಳಾರಿ ಜಿಲ್ಲೆಗೆ ಮಾತ್ರ ಅಲ್ಲ, ಮತ್ತೆ ನಮ್ಮ ಕಾರವಾರಲ್ಲಿ ತದಡ್ಡಿ ಪೋರ್ಟ್ ನಿರ್ಮಾಣ ಮಾಡಿ ನಮ್ಮ ಸಂಡೂರು ಹೊಸಪೇಟೆ ಭಾಗದಿಂದ ಡೈರೆಕ್ಟ್ ಆಗಿ 8 ಲೈನ್ ರಸ್ತೆಯನ್ನು ಮಾಡೋದ್ರ ಮೂಲಕ ಪೋರ್ಟ್ 100 ಮಿಲಿಯನ್ ಕೆಪಾಸಿಟಿ ಪೋರ್ಟ್ ಮಾಡೋದ್ರ ಮೂಲಕ ಇಲ್ಲಾಗೋ ಉತ್ಪನ್ನಗಳನ್ನ ವಿದೇಶಗಳಿಗೂ ಕಳಿಸುವಂಥದ್ದು, ವಿದೇಶಗಳಿಂದ ಬರುವಂಥ ಉತ್ಪನ್ನಗಳು ಇಲ್ಲಿಗೂ ಬರಬೇಕು, ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಬೇಕು, ಕಾರ್ಗೋ ಫೆಸಿಲಿಟೀಸ್ನ ನಾವು ದೊಡ್ಡ ಪ್ರಮಾಣದಲ್ಲಿ ಡೆವಲಪ್ ಮಾಡಬೇಕು. ಇದರಿಂದ ಏನಾಗ್ತಾ ಇತ್ತು ಅಂದ್ರೆ 10 ಲಕ್ಷ ಮಿನಿಮಮ್ ಎಂಪ್ಲಾಯ್ಮೆಂಟ್ ಸಿಗ್ತಾ ಇತ್ತು ಬಳ್ಳಾರಿ. ಅಂದ್ರೆ ಕೇವಲ ಬಳ್ಳಾರಿ ಜನರಿಗೆಲ್ಲ, ಬಳ್ಳಾರಿ ಪಾಪ್ಯುಲೇಷನ್ 20 ಲಕ್ಷ. ಹೌದು ಹೌದು. ಬಳ್ಳಾರಿ ಜನರಿಗೆ ಮಹಾಂದ್ರೆ 1 ಲಕ್ಷ ಎಂಪ್ಲಾಯ್ಮೆಂಟ್ ಸಿಕ್ಕಿದ್ರೆ ಸಾಕು. ಹೌದು. ಇಡೀ ನಿಮಗೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಈವನ್ ನಿಮಗೆ ಎಂಟೈರ್ ಕರ್ನಾಟಕದಲ್ಲಿ ಒಬ್ಬ ITI ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿರೋ ಪ್ರತಿ ಒಬ್ಬರು ಕೂಡ ಯಾರು ವಿದೇಶಗಳಿಗೆ ಹೋಗ್ದೇನೆ, ಹೊರ ರಾಜ್ಯಗಳಿಗೆ ಹೋಗ್ದೇನೆ ಉದ್ಯೋಗ ಅವಕಾಶ ಸಿಗ್ತಾ ಇರುವಂತ ಒಂದು ಪ್ಲೇಸ್ ಇದಾಗ್ತಾ ಇತ್ತು. ನಾನೊಂದು ಸ್ಲೋಗನ್ ಇತ್ತು, ಯಾವ ರೀತಿ ಚೈನಾಗೆ ಬೀಜಿಂಗು, ಹೌದು, ಭಾರತ್ಗೆ ಬಳ್ಳಾರಿ ಆಗ್ಬೇಕು ಅಂತ ಹೇಳಿ. ಯಾಕೆಂದ್ರೆ ಈ ಸಂಪತ್ತು, ಖನಿಜ ಸಂಪತ್ತಿನಿದೆ, 100 ವರ್ಷಗಳು, 1000 ವರ್ಷಗಳಿಗೆ ಸರಿಯೋಗಷ್ಟು ಸಂಪತ್ತು ಇಲ್ಲಿ ಭಗವಂತ ಕೊಟ್ಟಾಗ ಇಂಥ ಜಿಂದಾಲ್ ಅಂತ ಫ್ಯಾಕ್ಟ್ರಿಗಳು 5-6 ಫ್ಯಾಕ್ಟ್ರಿಗಳು ಬಂದು ಡೆವಲಪ್ಮೆಂಟ್ ಆಗ್ಬಿಟ್ರೆ ನಿಮಗೆ ಒಂದು ಸಲ ನಾನು ಹೇಳ್ತಾ ಇರೋದನ್ನ ಯೋಚನೆ ಮಾಡಿ. ಕರೆಕ್ಟ್ ಸರ್. ಇಡೀ ನಮ್ಮ ವಿಶ್ವದ ಭೂಪಟದಲ್ಲಿ ಬಳ್ಳಾರಿ ಅನ್ನೋದು ಎದ್ದು ಕಾಣಿಸ್ತಾ ಇತ್ತು. ನಾನು ಇಲ್ಲಿ ಹುಟ್ಟಿ ಬೆಳೆದಿದ್ದೀನಿ, ನನ್ನ ಸ್ವಾರ್ಥ ಅನ್ನೋದೇನಲ್ಲ. ಮನುಷ್ಯ ಇವತ್ತಲ್ಲ ನಾಳೆ ಹೋಗ್ಲೇಬೇಕು. ನಾವೇನು 1000 ವರ್ಷಗಳು ನಾವ್ಯಾರು ಬದುಕಿರೋದಿಲ್ಲ. ಆದ್ರೆ ನಮ್ಮ ಹೆಸರು 1000 ವರ್ಷಗಳಾದ್ರೂ ಕೂಡ ಉಳಿಬೇಕು. ನಿಮ್ಮ ವಿರುದ್ಧ ಯಾರು ಪಿತೂರಿ ಮಾಡಿದ್ರು ಏನು ಅದೆಲ್ಲವೂ ಈಗ ಅನಾವಶ್ಯಕ. ಆದ್ರೆ ಅವ್ರಿಗೆಲ್ಲ ಕಾನೂನು ವ್ಯವಸ್ಥೆನೆ ಉತ್ತರ ಕೊಡ್ತು ಅನ್ನೋ ನೆಮ್ಮದಿ ಈಗಿದೆಯಾ? ಖಂಡಿತವಾಗ್ಲೂ ಕೂಡ ನೋಡಿ, ಇವತ್ತು ಬೆಂಗಳೂರಿಂದ ಡೆಲ್ಲಿವರೆಗೆ ನನಗೆ ತೊಂದರೆ ಕೊಟ್ಟಿರುವಂತ ಲೀಡರ್ಸ್ನ ತಾವು ಲೆಕ್ಕಾಚಾರದಲ್ಲಿ ಇಟ್ಕೊಂಡ್ರೆ ಅವರು ಇವತ್ತು ಬೀದಿಗೆ ಬಿದ್ದು ಓಡ್ತಾ ಇದ್ದಾರೆ. ಕರೆಕ್ಟ್. ಅಂದ್ರೆ ಜಸ್ಟ್ ಇದು ಅಂದ್ರೆ ಈ ಇವಾಗ ಸಿದ್ದರಾಮಯ್ಯ ಅವರು ಕೂಡ ಅವ್ರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ಅವರು ಅಭಿವೃದ್ಧಿ, ಡೆವಲಪ್ಮೆಂಟು, ಇವಾಗ ನಾನು ಏನು ಹೇಳಿದೆ ಆ ಕಾನ್ಸೆಪ್ಟನ್ನ ಅಟ್ಲೀಸ್ಟ್ ಇಂಪ್ರೂವ್ ಮಾಡಿಬಿಟ್ಟಿದ್ರೆ. ಯಾಕಂದ್ರೆ ಅವ್ರಿಗೆ ಒಂದ್ಸಲ 5 ವರ್ಷ CM ಆಗಿ ಸಿಕ್ಕಿತ್ತು, ಈ ಬಾರಿ ಸಿಕ್ಕಿತ್ತು. ಅದ್ರ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಅಂದ್ರೆ ಈ ಭಾಗ ಅಭಿವೃದ್ಧಿ ಆಗ್ಲಿಕ್ಕೆ ಇಡೀ ಪ್ರಪಂಚದಲ್ಲೇ ನಾನು ಹೇಳ್ತೀನಿ, ನಮ್ಮ ಭಾರತದಲ್ಲ, ಹೌದು ಸರ್, ಇಡೀ ಪ್ರಪಂಚದಲ್ಲಿ. ನಾನು ಇವಾಗ ತಮ್ಗೇನು ಹೇಳಿದ್ದೇನೆ ಕಾನ್ಸೆಪ್ಟ್, ಅಷ್ಟು ಲ್ಯಾಂಡ್ ಅವೈಲಬಿಲಿಟಿ ಇದೆ, ಡ್ರೈ ಲ್ಯಾಂಡ್ಸ್, ರೈತರು ಉದ್ಧಾರ ಆಗ್ತಾರೆ, ಇಲ್ಲಿ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಕೇವಲ ಬಳ್ಳಾರಿ ಜನರಿಗೆಲ್ಲ, ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗ್ತಾ ಇತ್ತು. ಅದನ್ನ ಮಾಡಿಬಿಟ್ಟಿದ್ರೆ ಇಡೀ ಪ್ರಪಂಚನೇ ನಮ್ಮ ಭಾರತದ ಎಕಾನಮಿಗೆ ಮಿನಿಮಮ್ ಅಂದ್ರೆ ಕೂಡ ನಾವು ಏನು GDP ವಿಚಾರದಲ್ಲಿ ನಾವು ತಗೊಂಡ್ರೆ ಬಳ್ಳಾರಿನ ನನ್ನ ಪ್ಲಾನ್ ಪ್ರಕಾರ ಕರೆಕ್ಟಾಗಿ ಮಾಡಿದ್ರೆ ಅಟ್ಲೀಸ್ಟ್ 1-2% ಇನ್ನು ಆ್ಯಡ್ ಆಗ್ತಾ ಇತ್ತು. ಹೌದು. ಸೊ ಆ ಮಟ್ಟಕ್ಕೆ ಆಗ್ಬೇಕಾಗಿತ್ತು. ವೀಕ್ಷಕರೇ, ಕನಕ ಕರ್ನಾಟಕ ಅರ್ಪಿಸುವ MLA ರಿಪೋರ್ಟ್ ಕಾರ್ಡ್ನ ಗಂಗಾವತಿ ಎಪಿಸೋಡ್ಗೆ ಸ್ವಾಗತ. ನಾವಿತ್ತು ಗಂಗಾವತಿಯ ನೀಲಕಂಠೇಶ್ವರ ಸರ್ಕಲ್ ಇದ್ದೀವಿ. ಇಲ್ಲೊಂದಷ್ಟು ಜನ ವೋಟರ್ಸ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ನಿಜಕ್ಕೂ ಗಂಗಾವತಿಗೆ ಏನು ಆಗಬೇಕು ಅನ್ನೋದನ್ನ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಗುಡ್ಲಾನೂರ್ ಅಂತೇಳಿ. ಏನು ಮಾಡ್ತೀರಾ ಸರ್? ನಾನು ಗಂಗಾವತಿಯಲ್ಲಿ ಒಂದು ಪರಿಸರ ಸೇವಾ ಟ್ರಸ್ಟ್ನ ಮುಖ್ಯ ಅಧ್ಯಕ್ಷನಾಗಿದ್ದೀನಿ. ಏನಾಗಿದೆ ಸರ್ ಗಂಗಾವತಿ, ಏನಾಗಬೇಕು?
ಗಂಗಾವತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟು ಆಗಬೇಕಾಗಿದೆ. ವಿಶೇಷವಾಗಿ ಗಂಗಾವತಿಯನ್ನು ಕಿಷ್ಕಿಂದೆ ಆಗಿ ನಾವೆಲ್ಲ ನೋಡ್ತಾ ಇದ್ದೀವಿ. ಜಗತ್ತಿನ ಜನ ಎಲ್ಲ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಪ್ರವಾಸೋದ್ಯಮ ಬೆಳವಣಿಗೆ ಆಗ್ತಾ ಇದೆ. ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಆಗಬೇಕು ಅನ್ನುವಂಥದ್ದು ಎಲ್ಲ ಮತದಾರರ ಮತ್ತು ಈ ಭಾಗದ ಜನರ ಒತ್ತಾಸೆ ಅದಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಈ ಭಾಗ ಐತಿಹಾಸಿಕವಾಗಿ ಸಾಕಷ್ಟು ಹೆಸರು ಮಾಡಿದೆ. ವಿಶೇಷವಾಗಿ ಹೇಳಬೇಕಂದ್ರೆ ಗಂಗಾವತಿಯಿಂದ 10 ಕಿಲೋಮೀಟರ್ ದೂರದಲ್ಲಿ ಹಿರೇಬೆಣಕಲ್ ಅನ್ನುವಂಥ ಒಂದು ಶಿಲಾಯುಗದ ನೆಲೆ ಇದೆ. 3000 ವರ್ಷದ ಹಿಂದಿನ ಇತಿಹಾಸವನ್ನು ಆ ನೆಲೆ ಈಗಲೂ ಕೂಡ ಸಾರಿ ಹೇಳ್ತಾ ಇದೆ. ಅದು ಕೂಡ ಏನಂದರೆ ಇವತ್ತು ತೊಂದರೆನಲ್ಲಿದೆ. ಈಗ ಪ್ರವಾಸಿಗರು ಕೂಡ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಆ ನೆಲೆಯ ಮಹತ್ವ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಹಾಗಾಗಿ ನಾವು ವಿನಂತಿ ಮಾಡಿಕೊಳ್ಳೋದಿಷ್ಟೇ ಜನಪ್ರತಿನಿಧಿಗಳ ಹತ್ರ, ಆ ನೆಲೆಗೆ ಬರುವಂಥ ಪ್ರವಾಸಿಗರಿಗೆ ಏನಂದರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಹಾಗೆಯೇ ಅಲ್ಲಿ ಜನ ಬಂದಾಗ ನೆಲೆಗೆ ಒಂದಿಷ್ಟು ಸಂರಕ್ಷಣೆ ಬೇಕಾಗ್ತದೆ. ಅದಕ್ಕೆ ವಿಶೇಷವಾಗಿ ಸುತ್ತ ಕೂಡ ನೆಲೆಗೆ ಕಾಂಪೌಂಡನ್ನು ನಿರ್ಮಾಣ ಮಾಡಬೇಕು. ಹಾಗೆಯೇ ಅಲ್ಲಿ CC ಕ್ಯಾಮ್ರಾಗಳನ್ನು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಪ್ರಪ್ರಥಮವಾಗಿ ಇದನ್ನು ಭಾಳ ಪ್ರಯಾರಿಟಿಯಿಂದ ಮಾಡಬೇಕು ಅಂತ ನಾನು ಗಂಗಾವತಿ ನಗರದ ಪರವಾಗಿ ನಾಗರಿಕರ ಪರವಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ. ಎಸ್, ಮತ್ತೊಂದು ಕಡೆ ಅಂಜನಾದ್ರಿ, ಭತ್ತದ ಕಣಜ ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಅಷ್ಟು ನಾವು ಅಂದ್ಕೊಂಡಷ್ಟು ಮತ್ತು ಜನ ಬಯಸಿದಷ್ಟು ಅಭಿವೃದ್ಧಿ ಕಾರ್ಯಗಳು ಇನ್ನೂ ಆಗಿಲ್ಲ. ಬಟ್ ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆ. ಅವುಗಳನ್ನು ಬೇಗ ಮಾಡಿದರೆ ಏನಾಗುತ್ತೆ, ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಅದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಅದು ಬೇಗ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಮುಖ್ಯವಾಗಿ ನೀವು ಈಗಾಗಲೇ ಹೇಳ್ದಂಗೆ ಸಿಟಿ ಅಂತ ಬಂದಾಗ ಏನು ಕೊರತೆ ಇರೋವಂಥದ್ದು ಇಲ್ಲಿ ಜ್ವರಂಥ ಸಮಸ್ಯೆ? ಸಿಟಿ ಅಂತ ಬಂದಾಗ ರಸ್ತೆಗಳು ಮುಖ್ಯವಾಗಿ ಅಭಿವೃದ್ಧಿ ಆಗಬೇಕು. ಅದನ್ನೇ ಮಾಡಬೇಕಾಗಿ ನಾನು ವಿನಂತಿ ಮಾಡ್ತೀನಿ. ಯಾಕಂದರೆ ಮಳೆಗಾಲ ಇದು, ಈ ಸರಿ ಮಳೆನೂ ಕೂಡ ಭಾಳ ಆಗಿರೋದ್ರಿಂದ ಸಹಜವಾಗಿ ರಸ್ತೆಗಳು ಎಲ್ಲ ಊರಲ್ಲಿ ಆಗ್ತವೆ. ಮತ್ತು ಅದನ್ನು ನಾವು ನಿತ್ಯ ಮತ್ತು ಆಗಾಗ ನಾವು ಅದನ್ನೇನು ಮಾಡಬೇಕು, ನಾವು ಅವುಗಳಿಗೆ ಪ್ರೊಟೆಕ್ಷನ್ ಮಾಡ್ತಾಯಿದ್ರೆ ಅವುಗಳು ಹಾಗೆ ಉಳಿತವೆ, ಮಾಡದೇ ಇದ್ದರೆ ಹಾಳಾಗ್ತವೆ. ಅದು ಪ್ರಪ್ರಥಮವಾಗಿ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು. ಮತದಾರರೆಲ್ಲ ಅದನ್ನೇ ನಿರೀಕ್ಷೆಯಿಂದ ನೋಡ್ತಾ ಇದ್ದಾರೆ. ಜನಪ್ರತಿನಿಧಿಗಳು ಅದನ್ನು ಮಾಡಲಿ ಅಂತ ನಾನು ವಿನಂತಿಸ್ತೇನೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಅಮರೇಶ್ ಅವ್ರು ಏನು ಮಾಡ್ತೀರಾ ಸರ್? ನಾನು ವಿದ್ಯಾರ್ಥಿ ನಾಯಕ. ಸರ್, ಗಂಗಾವತಿಲಿರೋ ಸಮಸ್ಯೆ ಏನು? ಸರ್, ಮೇಜರಾಗಿ ರಸ್ತೆಗಳ ಸಮಸ್ಯೆ ಇದೆ, ನಿರುದ್ಯೋಗಗಳ ಸಮಸ್ಯೆ ಇದೆ. ಇಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿರೋದ್ರಿಂದ ಭತ್ತದ ನಾಡಾಗಿದ್ದರೂ ಕೂಡ ಅನೇಕ ಜನಗಳ ಕೆಲಸ ಇರೋದ ಕಾರಣಕ್ಕಾಗಿ ಗೂಳೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಅದ್ರ ಜೊತೆಗೆ ಮುಖ್ಯವಾಗಿ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕಾಗಿದೆ. ಕಾಲೇಜುಗಳು ಅತಿ ಹೆಚ್ಚು ಆಗ್ತಿದ್ದರೂ ಕೂಡ ಇವತ್ತು ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಸತಿ ಸಮಸ್ಯೆ ಇದೆ, ಅಂದರೆ ಹಾಸ್ಟೆಲ್ ಸಮಸ್ಯೆ ಇದೆ. ಸಮರ್ಪಕವಾಗಿ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯಗಳ ಕೊರತೆ ಇದೆ. ಮತ್ತು ಇಲ್ಲಿ ಇರ್ತಕ್ಕಂಥ ಸ್ಲಮ್ಗಳನ್ನು ಅಭಿವೃದ್ಧಿ ಆಗಬೇಕಾಗಿದೆ. ಎಲೆಕ್ಷನ್ ಆಗಿ 1.5 ವರ್ಷ ಆಯಿತು. ಜನಾರ್ದನ್ ರೆಡ್ಡಿ ಅವರಿಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟರಿ ನೀವೆಲ್ಲ ಸೇರಿ. 1.5 ವರ್ಷದಲ್ಲಿ ಏನು ಮಾಡಿದ್ದಾರೆ ಅಥವಾ ಏನು ಮಾಡ್ತಾ ಇದ್ದಾರೆ ಅನಿಸುತ್ತೆ? ಸರ್, 1.5 ವರ್ಷದಲ್ಲಿ ಏನು ಗಂಗಾವತಿ ಬದಲಾವಣೆ ಆಗಿಲ್ಲ. ಒಂದು 2-3 ಕಿಲೋಮೀಟ್ರ್ ರಸ್ತೆ ಆಗಿದೆ, ಅದು KKRDB ಅನುದಾನದಲ್ಲಿ. ಇವತ್ತು ಪ್ರಮುಖವಾಗಿ ಚುನಾವಣೆ ಸಂದರ್ಭದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ರು ಅವು ಕೂಡ ಈಡೇರಿಲ್ಲ. ಅದು ಕೇವಲ ಜನರಿಗೆ ಗೆಲ್ಲಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವಕಾಶವನ್ನು ಬಳಕೆ ಮಾಡಿಕೊಂಡ್ರು ಅಷ್ಟೇ. ಅದೇ ಬಿಟ್ಟರೆ ಮತ್ತೇನಿಲ್ಲ. ಇವತ್ತಿನವರೆಗೂ ಕೂಡ ಜನ ಯಥಾ ಪರಿಸ್ಥಿತಿ ಇದೆ. ಏನು ಎಲೆಕ್ಷನ್ ಬಂದಾಗ ಓಟ್ ಹಾಕ್ತಾರೆ ಮತ್ತು ದುಡಿಯೋದು ತಪ್ಪಿಲ್ಲ. ಅದೇನಂತಾರಲ್ಲ, ಬಡವನ ಕಷ್ಟ ದೌಡಿಗೆ ಮೂಲ ಅನ್ನೋ ರೀತಿಯಲ್ಲಿ ಇವತ್ತು ದಿನನಿತ್ಯ ಕೂಲಿ ಮಾಡಬೇಕು, ದುಡಿಬೇಕನ್ನೋ ಪರಿಸ್ಥಿತಿ ಅನೇಕ ಬಡವರದಿದೆ. ಯಾಕಂದರೆ 80% ಜನರಿಗೆ ಇಲ್ಲಿ ಭೂಮಿನೇ ಇಲ್ಲ. 20% ಜನರ ಕೈಗೆ ಮಾತ್ರ ಭೂಮಿ ಇದೆ. ದಿನನಿತ್ಯ ಕೂಲಿ ಕೆಲಸಕ್ಕೆ ಹೋಗಬೇಕು, ಇಲ್ಲ ಗೌಂಡಿ ಕೆಲಸಕ್ಕೆ ಹೋಗಬೇಕು, ಇಲ್ಲ ಅಂತಪ್ಪ ಅಂದರೆ ಫ್ಯಾಕ್ಟ್ರಿಗೆ ಇಲ್ಲೇ ಇರ್ತಕ್ಕಂಥ ದೂರದಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಗಳು ಇಲ್ಲಿ ಯಾವೂ ಇಲ್ಲ. ದೂರ ಬೆಂಗಳೂರು, ಮಂಗಳೂರು, ಹೊಸಪೇಟೆ ಈ ಥರ ಜಿಂದಲ್ಲಿ ಹೋಗಬೇಕು. ಅದು ಬಿಟ್ಟರೆ ಇಲ್ಲಿ ಕೇವಲ ಇವನ್ ಗೆಸ್ಟ್ ಟೀಚರು ಅಥವಾ ಯಾವುದೊಂದು ಕೆಲಸಕ್ಕೆ ಹೋದರೂ ಕೂಡ ಕೇವಲ 8-10 ಸಾವಿರ ರೂಪಾಯಿದಲ್ಲಿ ಮಾತ್ರ ದುಡಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. MA, B.Ed, PhD ಮಾಡಿದಂಥ ಹಲವಾರು ನಿರುದ್ಯೋಗಿಗಳು ಕೇವಲ 10 ಸಾವಿರ ರೂಪಾಯಿಗೆ ದುಡಿಬೇಕಾದ ಪರಿಸ್ಥಿತಿ ಇದೆ. ಈ ಪ್ರದೇಶ KKRDB ಅಂದರೆ 371 ಅಡಿಯಲ್ಲಿ ವಿಶೇಷ ಸ್ಥಾನಮಾನ ಸಿಕ್ಕಿದೆ. ವಿಶೇಷ ಸ್ಥಾನಮಾನ ಸಿಕ್ಕರೂ ಕೂಡ ಇವತ್ತು ವಿಶೇಷ ಸ್ಥಾನಮಾನ ಎದಕ್ಕೆ ಸಿಕ್ಕಿದೆ? ಶಿಕ್ಷಣ ಮತ್ತು ಉದ್ಯೋಗ ಅಂತ ಹೇಳ್ತಿದ್ದಾರೆ. ಅವು ಶಿಕ್ಷಣ ಮತ್ತು ಉದ್ಯೋಗನೇ ಕ್ರಿಯೇಟ್ ಆಗ್ತಿಲ್ಲ. ಇಡೀ ಕರ್ನಾಟಕದಲ್ಲಿ ಸುಮಾರು 1,20,000 ಉದ್ಯೋಗಗಳು ಖಾಲಿದೇವ. ಕೇಂದ್ರ ಸರ್ಕಾರದಲ್ಲಿ ಸುಮಾರು 10 ಲಕ್ಷ ಉದ್ಯೋಗಗಳು ಖಾಲಿದೇವ. ಹಲವಾರು ಜನ ಗೂಳೆ ಹೋಗ್ತಿದ್ದಾರೆ. ಗೂಳೆ ಹೋಗೋ ಉದ್ದೇಶ ಏನು? ಇವತ್ತು ಹೊಟ್ಟೆಪಾಡಿಗಿಲ್ಲ. ನೀವು ಸರ್ಕಾರದ ಅಂಕಿಅಂಶಗಳು ತೆಗಿತಪ್ಪ ಅಂದರೆ ಅತಿ ಹೆಚ್ಚು ಈ ಭಾಗದಲ್ಲಿ ಬಾಲ್ಯ ವಿವಾಹ ಆಗ್ತಿದ್ದಾವೆ, ಅತಿ ಹೆಚ್ಚು ಅಪೌಷ್ಟಿಕತೆ ಇದೆ. ಇವೆಲ್ಲ ನಿವಾರಣೆ ಆಗಬೇಕಂತೇಳಿ ಸರ್ಕಾರ ಕೋಟಿಗಟ್ಟಲೆ ದುಡ್ಡು ಬಿಡುಗಡೆ ಆಗ್ತಿದೆ. ಆ ಬಿಡುಗಡೆ ಆದಂಥ ದುಡ್ಡು ಎಲ್ಲಿ ಹೋಗ್ತಿದೆ? ಕೇವಲ ಬಿಲ್ಡಿಂಗು, ರಸ್ತೆ ಇದಕ್ಕೆ ಆಗ್ತಿದೆ. ಮಾನವ ಸಂಪನ್ಮೂಲ ಇದ್ದರೂ ಕೂಡ ಸದ್ಬಳಕೆ ಆಗ್ತಾಯಿಲ್ಲ. ಸದ್ಬಳಕೆ ಆಗೋ ರೀತಿಯಲ್ಲಿ ಉದ್ಯೋಗಗಳು ಸೃಷ್ಟಿ ಆಗ್ತಿಲ್ಲ, ಫ್ಯಾಕ್ಟ್ರಿಗಳು ಬರ್ತಾಯಿಲ್ಲ, ಕೆಲಸಗಳು ಸಿಗ್ತಾಯಿಲ್ಲ. ಶಾಸಕರು ಜನಸಾಮಾನ್ಯರಿಗೆ ಸಿಗ್ತಿದ್ದಾರೆ ಗೆದ್ದ ಮೇಲೆ?
ಸರ್ ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ. ಅವ್ರು ಬಂದಂಥ ಸಂದರ್ಭದಲ್ಲಿ ಜನರು ಹುಡುಕಾಡ್ಕೊಂಡು ಹೋಗಬೇಕು, ಜನಸಾಮಾನ್ಯರ ಕೈಗೆ ಸಿಗ್ತಾ ಇಲ್ಲ. ಈಗ ಬೇರೆ ಬಳ್ಳಾರಿಗೆ ವಾಪಸ್ ಹೋದ್ರು. ಸರ್ ಬಳ್ಳಾರಿಗೆ ವಾಪಸ್ ಹೋಗಿದ್ದಾರೆ. ಇದು ರಾಜಕೀಯ ನೆಲೆ ಕೊಟ್ಟ ಸರ್ ಅವಾಗೇ ನಂಬಿಕೆ ಇಲ್ಲ, ಇವಾಗಂತೂ ಹೇಳ್ಕೊಳ್ಳೋಷ್ಟು ನಂಬಿಕೆ ಇಲ್ಲ. ಯಾಕಂದರೆ ಅನೇಕ ಆಶ್ವಾಸನೆ ಕೊಟ್ಟಿರ್ತಕ್ಕಂಥವ್ರು ಅನೇಕ ಜನ ಭರವಸೆ ಇಟ್ಕೊಂಡಿದ್ರು. ಅಂದರೆ ಇದು ಒಂದು ಕೋಮುವಾದ ಹಿಂದೆ ಗಲಾಟೆ ಆಗ್ತಾಯಿದ್ದವು. ಬಿ ಜೆ ಪಿ ಅಥವಾ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಇವ್ರು ಏನಾದ್ರು ಇತ್ತಪ್ಪ ಅಂದರೆ ಸ್ವಲ್ಪ ಜನ ಶಾಂತಿಯಿಂದ ನೆಲೆಸ್ಬೇಕಂತಂದೇಳಿ ಹಲವಾರು ಜನರಿಗೆ ಆ ಒಂದು ಆಶಯದಿಂದ ಕೂಡ ವೋಟ್ ಮಾಡಿರ್ಬೋದು. ಇನ್ನೊಂದೇ ಒಂದು ವಿಚಾರ, ನಿಮ್ಗೆ ತುಂಬ ಚೆನ್ನಾಗಿ ಮಾತಾಡ್ತಿದ್ದೀರ ಸಮಸ್ಯೆಗಳ ಬಗ್ಗೆ. ರಾಜಕೀಯವಾಗಿ ಸಾಕಷ್ಟು ಅನ್ಯಾಯ ಆಯಿತು, ಮತ್ತೊಂದು ಮಗದೊಂದು KRPP ಪಕ್ಷ ಕಟ್ಟಿದ್ರು, ನಿಮಗೆ ಎಲ್ಲರಿಗೂ ಪ್ರಾಮಿಸ್ ಮಾಡಿದ್ರು, ಗೆದ್ದರು. ಮತ್ತೆ ಪಕ್ಷ ಬಿಟ್ಟು BJPಗೆ ಹೋಗುವಾಗ ನಿಮಗೆಲ್ಲ ಕೇಳಿದ್ರೆ? ಇಲ್ಲಿ ಇರ್ತಕ್ಕಂಥ ಯಾವ ಜನರನ್ನು ಕೇಳಿಲ್ಲ, ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಹೋಗಿದ್ದಾರೆ. ಅದು ಜನರು ಅರ್ಥ ಮಾಡ್ಕೋಬೇಕು. ಬಹುತೇಕ ರಾಜಕೀಯ ವ್ಯಕ್ತಿಗಳು ಭರವಸೆಗಳು ಕೇವಲ ಭರವಸೆಗಳಾಗ್ತಿದ್ದಾವೆ. ಅವರ ಸ್ವಾರ್ಥಕ್ಕಾಗಿ, ಅವರ ರಾಜಕೀಯ ಭವಿಷ್ಯಕ್ಕಾಗಿ ಜನರನ್ನು ಬಲಿ ಕೊಡ್ತಾ ಇದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಶಾಸಕರಿಗೆ? ಸರ್ ನಾನು ಹೇಳೋಕ್ಕೆ ಇಷ್ಟಪಡಿದೆ ಅಂತಪ್ಪ ಅಂದರೆ, ಹಿಂದೆ ಏನು ಆಶ್ವಾಸನೆ ಕೊಟ್ಟಿದ್ರು ಆ ಆಶ್ವಾಸನೆ ಈಡೇರಬೇಕಂತಪ್ಪ ಅಂದರೆ ಕೇವಲ ಸರ್ಕಾರದ ಅನುದಾನಕ್ಕಾಗಿ ಕಾಯಲಾರ್ದೇ ತಮ್ಮ ಸ್ವಂತ ಅನುದಾನದಲ್ಲಿ, ಹಿಂದೆ ಹಲವಾರು ಜನರಿಗೆ ಗೊತ್ತಿದೆ ಗಂಗಾವತಿ ನಗರದಲ್ಲಿ ಸ್ವತಃ ಅನುದಾನದಲ್ಲಿ ಮತ್ತು ಸ್ನೇಹಿತರೆಲ್ಲ ಕರ್ಕೊಂಡು ಇಲ್ಲೆಲ್ಲ ಬಡವರಿಗೆ ನಾವು ನಿವೇಶನ ಕೊಡ್ತೀವಿ, ಮನೆ ಕೊಡ್ತೀವಿ ಮತ್ತು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಆ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ನಿಮ್ಮ ಹೆಸರು? ಬಸವರಾಜ್ ಗೋನಾಳ್ ಅಂತೇಳಿ. ಗೋನಾಳ್ ಅವರೇ, ಏನಾಗಬೇಕು ಇಲ್ಲಿ? ಮುಖ್ಯವಾಗಿ ಇಲ್ಲಿ ರಸ್ತೆ ಅಗಲೀಕರಣ ಆಗಬೇಕು. ಆಮೇಲೆ ಈಗ ಸ್ಲಮ್ಮಲ್ಲೇ ಇರ್ತಕ್ಕಂಥ ಬಡವ್ರಿಗೆ ಒಂದೊಂದು ಮನೆಯಲ್ಲಿ 3-4 ಜನ ಆಮೇಲೆ ಅಣ್ಣ ತಮ್ಮಳು ಇರ್ತಾರೆ, ಅವ್ರಿಗೆ ವಾಸ ಮಾಡಲಿಕ್ಕೆ ಮನೆ ಬೇಕು. ಈ ಹಿಂದೆ ಅವರು ಪ್ರಣಾಳಿಕೆ ಪ್ರಕಾರ 2 ಬೆಡ್ರೂಮ್ ಕಟ್ಟಿ ಕೊಡ್ತೀವಿ ಅಂತೇಳಿ ಅವ್ರ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಸಿಂಗಾಪುರ್ ಮಾಡ್ತು ಅಂತ ಹೇಳಿದರು. ಆ ಸಿಂಗಾಪುರ್ ಕೂಡ ಇಲ್ಲ, ಸಿಂಗಾಪುರ್ ಆಗ್ತಾ ಇಲ್ಲ ಇಲ್ಲಿ. ಯಾಕಂದ್ರೆ ಇವತ್ತು ನಾವು MLA ಆರಿಸಿ ಕಳಿಸಿದ್ವಿ, ಅವ್ರು ನಮ್ಮ ಟೈಮಿಗೆ ಸಿಗ್ತಾ ಇಲ್ಲ. ಮತ್ತು ಅವ್ರನ್ನ ಹುಡುಕ್ಬೇಕಂತಂದಪ್ಪ ಅಂದ್ರೆ ನಾವು ವಾರನಗಟ್ಟಲೆ ತಿಂಗಳನಗಟ್ಟಲೆ ಅವ್ರನ್ನ ಕಾಯಬೇಕಾಗಂಥ ಪರಿಸ್ಥಿತಿ ಇದೆ. ಶಾಸಕರು ಸಿಗ್ತಾರಾ? ಸಿಗೋದಿಲ್ಲ ಸರ್. ಈಗ ಸ್ವತಃ ವಿಕಲಚೇತನರು, ನಿಮ್ಮದೇ ಆದ ಸಾಕಷ್ಟು ಸಮಸ್ಯೆಗಳಿರುತ್ತೆ, ನಿಮ್ಮಂಥವ್ರು ತುಂಬ ಜನ ಇರ್ತಾರೆ, ಅದಕ್ಕೆ ಯಾವುದೋ ಒಂದು ಪ್ರಾಧಿಕಾರ ಇರುತ್ತೆ. ಆ ನಿಟ್ಟಿನಲ್ಲಿ ಹೋಗಿ ಭೇಟಿ ಆಗಿದ್ದೀರಾ? ಭೇಟಿ ಆಗಕ್ಕೆ ಹೋದ್ನಪ್ಪ ಅಂದರೆ ಅವ್ರನ್ನ ಇದು ದೇವ್ರ ದರ್ಶನ ಮಾಡಿದಂಗೆ ಆಗುತ್ತೆ. ಯಾಕಂತಂದರೆ ಇವತ್ತು ಅವ್ರ ಹಿಂಬಾಲಕರನ್ನೇ ನಮ್ಮನ್ನ ಮುಟ್ಕೊಡಗಲ್ಲ ಅವ್ರನ್ನ. ಬಟ್ ನೀವೇ ತಾನೇ ಗೆಲ್ಸಿರೋದು ಎಲ್ಲ ಸೇರ್ಕೊಂಡು? ಗೆಲ್ಲಿಸಿದ್ದೀವಿ, ಬಟ್ ನಮ್ಮ ಆಸೆಗಳು ಈಡೇರ್ತಾ ಇಲ್ಲ. ಅವ್ರೇನು ಭರವಸೆ ಕೊಟ್ಟಿದ್ದರು, ಎಲ್ಲರಿಗೆ ಮನೆ ಕಟ್ಕೊಡ್ತೀವಿ, ಆಮೇಲೆ ರೋಡ್ ಅಗಲೀಕರಣ ಮಾಡ್ತೀವಿ, ಎಲ್ಲ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಸಿಂಗಾಪುರ್ ಮಾಡೋಕ್ಕೇನು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಅದು ಯಾವ ಆಗ್ತಾ ಇಲ್ಲ. ಈಗ ಮನೆ ಕಟ್ಸ್ಕೊಡ್ತೀನಿ ಅಂತಾರಲ್ಲ, ಅಟ್ಲೀಸ್ಟ್ ಜಾಗ ಆದ್ರೂ ತೋರಿಸೋರೆ? ಎಲ್ಲಿ ಜಾಗನೇ ಇಲ್ಲ, ಏನಿಲ್ಲ. ಅದು 500 ಪ್ಲಾಟ್ ಈಗ ಎಲ್ಲ ಕೊಡ್ತೀವಿ ಅಂತೇಳಿ ಆಲ್ರೆಡಿ ಹಳೇದದು, ಅದನ್ನು ಕೊಡಿಸ್ತು ಅಂತ ಹೇಳಿದ್ರು, ಅದನ್ನು ಇಲ್ಲ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಶಾಸಕರಿಗೆ? ಶಾಸಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಅವರು ಈಗ ಆಲ್ರೆಡಿ ಬಳ್ಳಾರಿಗೆ ಹೋಗ್ಬಿಟ್ರು, ನಮಗೆ ಶಾಸಕರು ಇಲ್ಲಿ ಸಿಗೋದಿಲ್ಲ. ಆಮೇಲೆ ಅಂದರೆ ನಿಮ್ಮ ಶಾಸಕರು ಕಳೆದೋಗವ್ರೆ ಅಂತಿದ್ರೆ? ಕಳೆದೋಗ್ಯಾರ ಅನ್ಕೋಬೇಕು ರೀ, ಸದ್ಯ ಪರಿಸ್ಥಿತಿ ಒಳಗೆ ಕಳೆದೋಗ್ಯಾರ ಅಂತ ಅನ್ಕೋಬೇಕು. ಇಲ್ಲೆಲ್ಲ ನಮ್ಮ ಅಣ್ಣ ತಮ್ಮಳರೇ ಇದ್ದಾರೆ, ಆಟೋ ಪಾಟೋ ಎಲ್ಲ ಓಡಾಡೋಕ್ಕೆ ತುಂಬ ಕಷ್ಟ. ಇಲ್ಲೆಲ್ಲ ಟ್ರಾಫಿಕ್, ಈ ಸಾಯಂಕಾಲ ಏನಾದ್ರು ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ರೆ ಈ ಟ್ರಾಫಿಕ್ ಫುಲ್ ಆಗ್ತವೆ. ಆಲೇ 2-3 ಹುಡುಗರು ಸತ್ತು ಹೋದವು ಆಕ್ಸಿಡೆಂಟ್ ಆಗಿ. ಈ ರೀತಿಯಾದಂಥ ಪರಿಸ್ಥಿತಿ ಇದ್ದಾವೆ. ರಸ್ತೆ ಅಗಲೀಕರಣ ಆಗ್ಬೇಕು ಮೊದಲೇ ಮಾತು ನಮಗೆ. ನಮ್ಮ ಹೆಸರು ಜಾವೇದ್ ಅನ್ವರ್. ಜಾವೇದ್ ಅನ್ವರ್, ಏನು ಮಾಡ್ತೀರಾ? ಇದು ಕಾಲೇಜ್ ಓದ್ತಿದ್ವಿ. ಏನು ಓದ್ತಾ ಇದ್ದೀರಾ? ಸೆಕೆಂಡ್ PUC ಓದ್ತಿದ್ವಿ. ಈಗ ಸೆಕೆಂಡ್ PUC. ಏನಾಗಬೇಕು ಗಂಗಾವತಿಗೆ? ಗಂಗಾವತಿಯಲ್ಲಿ ರಸ್ತೆಗಳು, ಚರಂಡಿಗಳು ಅಭಿವೃದ್ಧಿ ಆಗಬೇಕು. ಮಾನ್ಯ ಶಾಸಕರಿಗೆ ಹೇಳೋಂದ್ರೆ ಅಭಿವೃದ್ಧಿ ಕಡೆ ಸ್ವಲ್ಪ ಹೆಚ್ಚಿನ ಒತ್ತು ಕೊಡಬೇಕು. ಅದೇ ನನ್ನ ಒಂದು ವಿನಂತಿ, ಏನೂ ಇಲ್ಲ ಜಾಸ್ತಿ. ಶಾಸಕರು ಬರ್ತಾರಾ ಇಲ್ಲಿ? ಗಂಗಾವತಿಲಿ ಬರ್ತಿರ್ತಾರೆ ಶಾಸಕರು, ಆದರೆ ಆದಷ್ಟು ಬೇಗ ಸ್ವಲ್ಪ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಿ ಕೆಲಸ ಮಾಡಿಕೊಡಬೇಕು ಎಂದು ವಿನಂತಿ. ಓಕೆ, ಶಾಸಕರು ಇಲ್ಲಿ ಕಚೇರಿ ಎಲ್ಲ ಮಾಡಿದಾರಾ? ಮನೆ ಇದೆಯಾ? ನೀವೆಲ್ಲ ಹೋಗಿ ಸಮಸ್ಯೆ ಹೇಳಿದಾರೆ ಸಿಗ್ತಾರಾ? ಶಾಸಕರು ನಾವು ಬೇರೆ ಪಾರ್ಟಿ ಆದರೂ ಶಾಸಕರು ಸ್ಪಂದಿಸ್ತಾರೆ, ನಮ್ಮ ಕೆಲಸ ಮಾಡಿ ಕೊಡ್ತಿದ್ದಾರೆ. ಪಕ್ಷಾತೀತವಾಗಿ ಜನಾರ್ದನ್ ರೆಡ್ಡಿ ಕೆಲಸ ಮಾಡ್ತಾರೆ, ಆದರೆ ಏನು ಅಭ್ಯಂತರ ಇಲ್ಲ. ಥ್ಯಾಂಕ್ ಯು ಅಣ್ಣ. ಏನು ನಿಮ್ಮ ಹೆಸರು? ಎನ್ನೂರ. ಏನು ಮಾಡ್ತೀರಾ? ಕೆಲಸ ಮಾಡ್ತೀರಿ. ಓಕೆ, ನಿಮ್ಮ ಪ್ರಕಾರ ಹೆಂಗಿದೆ ಗಂಗಾವತಿ? ಗಂಗಾವತಿ ಸ್ವಲ್ಪ ಚೆನ್ನಾಗಿರುತ್ತೆ ರೀ. ರಜ್ಜಿ ಏನು ಅಭಿವೃದ್ಧಿ ಆಗ್ಬೇಕು ಇಲ್ಲಿ? ಏನು ಸ್ವಲ್ಪ ರೋಡ್ ಸೈಡ್ ಅಲ್ಲಿ ಸ್ವಲ್ಪ ತಗ್ಗಾಗಿವ್ರೆ, ಮಾಡಿ ಕೊಡ್ಬೇಕು ಸರ್. ಓಕೆ, ಅಷ್ಟೇ. ಜನಾರ್ದನ್ ರೆಡ್ಡಿ ಅವರು ಸಿಗ್ತಾರ ಶಾಸಕರಾಗಿ ಎಲ್ಲರಿಗೂ? ಹಾಂ, ಸ್ವಲ್ಪ ಸಿಗ್ತಾರೆ ರೀ. ಸಿಗ್ತಾರೆ, ಬರ್ತಿರ್ತಾರೆ ಇಲ್ಲಿಗೆ? ಹಾಂ, ಬಂದು ಓದ್ತಾರೆ ಸರ್. ಏನಾದ್ರು ಸಮಸ್ಯೆ ಇದ್ರೆ ಆರಾಮಾಗಿ ಸಿಗ್ತಾರಾ? ಹಾಂ, ಆರಾಮ್ ಸಿಗ್ತಾರೆ ರೀ. ಏನು ಎಲ್ಲ ಮಳೆ ಬಂದ್ರೆ ಎಲ್ಲ ಕಡೆ ನೀರು ನಿಂತಿದೆ, ಕೆಸರಾಗಿದೆ, ಏನು ಅಭಿವೃದ್ಧಿ ಚರಂಡಿ ಎಲ್ಲ ಸರಿ ಇದೆ ವ್ಯವಸ್ಥೆ? ಕರೆನ್ಸಿ ಎಲ್ಲ ವ್ಯವಸ್ಥೆ ಐತೆ ಸರ್. ಗೌರ್ಮೆಂಟ್ ಹಾಸ್ಪಿಟ್ಲ್ ಎಲ್ಲ ಕರೆಕ್ಟ್ ಇದೆಯಾ? ಬಸ್ ಸ್ಟ್ಯಾಂಡ್ ಎಲ್ಲ ಕರೆಕ್ಟ್ ಐತೆ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಶಾಸಕರಿಗೆ? ಎಲ್ಲ ಚೆನ್ನಾಗಿ ಮಾಡಕೊಂತಾನೆ ರಜ್ಜಿ ಎಲ್ಲ ಕಡೆ ಸೈಡ್, ಗುಲಾನಗರ ಸೈಡು ಎಲ್ಲ ಲೈಟಿಂಗ್ ಪೈಟಿಂಗ್ ಚೆನ್ನಾಗಿ ಮಾಡ್ಯಾನ ರೀ. ಚೆನ್ನಾಗಿ ಮಾಡ್ಯಾರ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ದುರ್ಗೇಶ್ ಅಂತ ಸರ್. ಏನು ಮಾಡ್ತೀರಾ ದುರ್ಗೇಶ್? ಆಟೋ ಡ್ರೈವರ್ ಸರ್. ಓಕೆ,
ಈ ಗ್ಯಾರಂಟಿ ಯೋಜನೆ ಎಲ್ಲ ಬಂದಮೇಲೆ ಎಲ್ಲ ಫ್ರೀ ಆಗ್ಬಿಡ್ತಲ್ಲ, ನಿಮ್ಮ ಬಿಸ್ನೆಸ್ ಕಡಿಮೆ ಆಯ್ತಾ? ನಮ್ಮದು ಭಾಳ ಕಡಿಮೆ ಆಗ್ಬಿಡುತ್ತೆ ಸರ್. ಇದು ಗ್ಯಾರಂಟಿ ಬಂದುಬಿಟ್ಟು ನಮಗೆ ಬರ್ತಾಕಿರ್ತಂಥ ಬಾಡಿಗೆ ಹುಲಿಗಿ ಆಲ್ಮೋಸ್ಟ್ ಅಲ್ಲಿ ಸುತ್ತನ ಕಡೆ ಬಾಡಿಗೆ ಎಲ್ಲ ಕಟ್ಟಾಗ್ಬಿಡತಿ. ಆಟೋದವ್ರ ಪಾಡು ಹೇಳ್ಬಾರ್ದು. ಫಸ್ಟ್ ಎಷ್ಟು ದುಡಿತಿದ್ರಿ ದಿನಕ್ಕೆ? ಡೈಲಿ 1200 1300 ದುಡ್ತಿದ್ದೀವಿ ಸರ್. ಇವಾಗ 300 400 ಆಗ್ತಾಯಿಲ್ಲ. ಒದ್ದಾಡಬೇಕು. ಒಬ್ಬ ಡ್ರೈವರ್ ಭಾಳ ಕಷ್ಟಪಡ್ತಾ ಇದ್ದಾನೆ. ಇದು ಗ್ಯಾರಂಟಿ ಬಂದಾಗ್ಲಿದ್ದಂತರೂ ನಮ್ಮದು ಅವಸ್ಥೆ ಆಟೋದವ್ರದ್ದು ಹೇಳ್ಬಾರ್ದು. ನಾವೇ ಇವಾಗ ಈ ಕೆಲಸ ಬಿಟ್ಟು ಒಡ್ರಿ ಕೆಲಸ ಹೋಗ್ತೀವಿ. ಮಳೆ ಬಂದಿರೋ ಕಾರಣಕ್ಕೂ ಒಂದು ವಾರ ಅದನ್ನು ಕೂಡ ಇಲ್ಲ. ಇಲ್ಲಿ ಸ್ಟ್ಯಾಂಡ್ನಾಗೂ ಕಲೆಕ್ಷನ್ ಇಲ್ಲ. ಭಾಳ ಆಟೋದವ್ರ ಪಾಡು ಸ್ವಲ್ಪ ಭಾಳ ಕಷ್ಟದಾಗಿದೆ ರೀ ಸರ್. ಏನು ಮಾಡಿದ್ರೆ ಒಳ್ಳೇದು, ನಿಮ್ಗೆ ಅನುಕೂಲ ಆಗುತ್ತೆ ಅನ್ಸುತ್ತೆ ಸರ್? ಫಸ್ಟ್ ಇದು ಏನು ಮಾಡಿದ್ರಲ್ಲ ಸರ್, ಇದು ಗೌರ್ಮೆಂಟ್ ಏನಿದು ಬಸ್ ಫ್ರೀ ಮಾಡಿದ್ರಲ್ಲ, ಅದನ್ನೊಂದು ತೆಗೆದುಬಿಟ್ರೆ ಸಾಕು ಸರ್. ಆಟೋದವ್ರು ಅಂತಲ್ಲ ಸರ್, ಎಲ್ಲರೂ ಬದುಕತ್ತಾರೆ. ಹಾಂ ಸರ್, ಎಲ್ಲ ಟ್ಯಾಕ್ಸಿ ಬಂತು, ಎಲ್ಲ ಬಂದುಬಿಟ್ಟು ಎಲ್ಲರೂ ಬದುಕ್ತಾರೆ ಸರ್. ಇದು ಏನು ಮಾಡಿದ್ರಲ್ಲ ಗ್ಯಾರಂಟಿ, ಇದಕ್ಕೋಸ್ಕರ ಎಲ್ಲದು ಪ್ರಾಬ್ಲಮ್ ಬಂದಿದೆ ಸರ್. ಆಟೋದವ್ರು ಎಲ್ಲರದ್ದು ಮೂಲೆಗೆ ನಿಂತ್ಕೊಂಡ್ಬಿಟ್ಟ ಸರ್. ಆಟೋ ಎಷ್ಟು ವರ್ಷ ನಿಮಗೆ? ಎಸ್ ಸರ್, ನಮಗೆ 32 ವರ್ಷ ಸರ್. ಓಕೆ, ಚುನಾವಣೆಗಳ 2-3 ಚುನಾವಣೆಯಲ್ಲಿ ಓಟ್ ಹಾಕಿರ್ತೀರಾ ಅಲ್ವಾ? ಹಿಂದಿನ ಶಾಸಕರಿಗೂ ಈಗಿರೋರ್ಗೆ ಏನು ವ್ಯತ್ಯಾಸ? ಅಭಿವೃದ್ಧಿ ಕೆಲಸಗಳಾಗ್ತಿದೆಯಾ? ಅಭಿವೃದ್ಧಿ ಕೆಲಸಗಳು ಆಗ್ತಿದೆ ಸರ್, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇದು ಬಸ್ ಫ್ರೀ ಒಂದು ಮಾಡಿ ನಮಗೆ ಎಡವಟ್ಟಾಗಿದೆ ಸರ್ ಇಲ್ಲಿ. ಮತ್ತು ಆಮೇಲೆ ನಮ್ಮ ಜನಾರ್ದನ್ ಶಾಸಕರು ಬಂದು ಇವರು ಪರವಾಗಿಲ್ಲ ಸರ್. ಇದು ಯಾರು ಪಕ್ಷನಲ್ಲ, ಇದು ಅವ್ರದ್ದೇ ಸ್ವಂತ ಪಕ್ಷ. ಇದು KRPP. ಇದು ಚೆಂಡು ಏನಪ್ಪ ಅಂತಾರೆ ಸರ್, ಅವ್ರು ಸಪ್ರೇಟ್ ಇದೆ. ಇದು ಯಾರು ಪರವಾಗಿಲ್ಲ, ಎಲ್ಲ ಕೆಲಸ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾಯಿದ್ದಾರೆ ಸರ್. ಅವರು ಕೂಡ ಕ್ಷೇತ್ರದಲ್ಲಿ ಎಷ್ಟು ದಿನ ಇರ್ತಾರೆ? ವಾರ ಪೂರ್ತಿ ಇರ್ತಾರಾ ಅಥವಾ ಇರಲ್ವಾ? ಇರ್ತಾರೆ ಸರ್. ಇವಾಗ ಬಳ್ಳಾರಿಗೆ ಎಂಟ್ರಿ ಕೊಟ್ಟಾಗಲಿದ್ದ ಮತ್ತು ಅಲ್ಲಿನೂ ಹೋಗಿ ಬರೋದು ಮಾಡ್ತಾಯಿದ್ದಾರೆ ಸರ್. ಇವಾಗ ಅಂದರೆ ಬರ್ತಾರೆ ಸರ್, ಯಾವುದೇ ಸಮಯ ಸಂದರ್ಭ ಬಂದರೆ ಬರ್ತಾರೆ ಸರ್. ಯಾರು ಜನ ಸಮಸ್ಯೆ ಹೇಳ್ಕೊಂಡ್ರೆ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ? ಸ್ಪಂದಿಸ್ತಾರೆ ಸರ್. ಜನಕ್ಕೆ ಮೇನ್ ಸ್ಪಂದಿಸ್ತಾರೆ ಸರ್. ಜನಾರ್ದನ್ ರೆಡ್ಡಿ ಅವರು ಸ್ಪಂದಿಸ್ತಾರೆ ಸರ್. ಅವರು ಜನಗಳಿಗೆ ಹೋದ್ರೆ ಒಂದು ರೆಸ್ಪಾನ್ಸ್ ಮಾಡ್ತಾರೆ ಸರ್. ಅವರು ಒಳ್ಳೆ ಕೆಲಸ ಮಾಡ್ತಾರೆ ಸರ್. ಹೇಳಿದರೆ ಇಮಿಡಿಯೇಟ್ಲಿ ಚಾರ್ಜ್ ಮಾಡ್ತಾರೆ, ಯಾವುದೇ ಕೆಲಸ ಅವಲ್ದಾಗ. ಒಟ್ಟಾರೆ ಗಂಗಾವತಿ ಅಂದಾಗ ಏನು ಅಭಿವೃದ್ಧಿ ಆಗಬೇಕು? ಗಂಗಾವತಿ ಅಭಿವೃದ್ಧಿ ಅಂದರೆ ಏನಿಲ್ಲ ಸರ್, ಸ್ವಲ್ಪ ಅಲ್ಲಿ ರೋಡ್ ಪ್ಯಾಚ್ ವರ್ಕ್ ಇದಾವೆ ಸರ್, ಅದೊಂದು ಸ್ವಲ್ಪ ಸರಿಪಡಿಸ್ಬೇಕು. ಚರಂಡಿಗಳಂತರ ಕರೆಕ್ಟಾಗಿ ಸರ್, ಪ್ಯಾಚ್ ವರ್ಕ್ ಮಾತ್ರ ಆಗ್ಬೇಕು ಸರ್. ಭಾಳ ಸಮಸ್ಯೆ ಸರ್, ಪ್ಯಾಚ್ ವರ್ಕ್ ಆಗ್ಬೇಕು ಸರ್. ಗಂಗಾವತಿ ರೆಡ್ಡಿ ಅವರು ಬಳ್ಳಾರಿಗೆ ಹೋದ್ರು, ಮುಂದೆ ಗಂಗಾವತಿಯಲ್ಲಿ ನಿಲ್ತಾರ ಇಲ್ವಾ ಗೊತ್ತಿಲ್ಲ, ಅದ್ರ ಬಗ್ಗೆ ಆತಂಕ ಇಲ್ವಾ? ಇಲ್ಲ ಸರ್, ಅವರು ಖಂಡಿತವಾಗಿ ನಿಲ್ತಾರೆ ಸರ್. ಏನಕ್ಕೆ ಫಸ್ಟ್ ಟೈಮೇ ಗೆದ್ದುಬಿಟ್ಟಿದ್ದಾರೆ ಸರ್, ನೆಕ್ಸ್ಟ್ ಟೈಮ್ ಬಂದೇ ಬರ್ತಾರೆ ಸರ್. ಒಳ್ಳೆ ಕೆಲಸ ಮಾಡಿದ್ರೆ ಜನಗಳು ಆರಿಸಿ ತಂದೆ ತರ್ತಾರೆ ಸರ್. ಒಂದು ಕೇಸ್ ಅವ್ರು ಬರ್ದೆ ಅವ್ರ ಕುಟುಂಬದವ್ರು ಯಾರು ಬಂದರೆ? ಅವ್ರ ಕುಟುಂಬದವ್ರು ಬಂದರೂ ಕೂಡ ಗೆಲ್ತಾರೆ ಸರ್. ಯಾಕಂದರೆ ಅವ್ರ ಕಡೆಯಿಂದ ಒಳ್ಳೆ ಕೆಲಸ ಆದ್ರೆ ಮಾತ್ರ ಇವಾಗ ಆಗ್ತಿದೆ ಸರ್. ಇದು ಅಭಿವೃದ್ಧಿ ಇದೇ ಥರ ಇತ್ತಂದರೆ ಅವ್ರು ಬಂದೇ ಬರ್ತಾರೆ ಸರ್. ಗ್ಯಾರಂಟಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸಾಹೇಬ್ರಿಗೆ? ಸರ್ ಅವ್ರು ಜನಾರ್ದನ್ ರೆಡ್ಡಿ ಅವ್ರು ಬಂದುಬಿಟ್ಟು ಇವಾಗ ಯಾವುದು ಪಕ್ಷ ಅಲ್ಲ ಸರ್, BJP ಅಲ್ಲ, KRPP ಅಲ್ಲ, BJP ವಾಪಸ್ ಹೋಗ್ಬಿಟ್ಟವ್ರಲ್ಲ. ಅದೇ ಸರ್, ಅವರು BJP ವಾಪಸ್ ಹೋಗಿದಾರಲ್ಲ ಸರ್. ಅವ್ರು ನೆಕ್ಸ್ಟ್ ಬಂದರೂ ಕೂಡ BJP ನಿಂತರೂ ಕೂಡ ಅವರೇ ಗೆಲ್ತಾರೆ ಸರ್. ಯಾಕಂದರೆ ಅಭಿವೃದ್ಧಿಗಳು ಚೆನ್ನಾಗಿ ಮಾಡ್ತಾರೆ ಸರ್. ಕೆಲಸ ಬಂದುಬಿಟ್ಟು ಯಾರೇ ಹೋಗ್ಲಿ ಸರ್, ಈ ಬಡವ ಶ್ರೀಮಂತ ಅಂತ ಏನೇಳಲ್ಲ, ಕರೆಸಿ ಮಾತಾಡ್ತಾರೆ. ಅದು ಮೇನ್ ಮನೋಭಾವನೆ ಇರ್ಬೇಕು ಸರ್. ಈಗ ಕೆಲವೊಬ್ರು ಹಂಗಲ್ಲ ಸರ್, ಐಫೈ ಮಂದಿನ ಅಷ್ಟೇ ಒಳಗೆ ಬಿಡ್ಕೊಂತಾರೆ. ನಮ್ಮಂಥ ಸಣ್ಣ ಪುಟ್ಟ ಅವ್ರದ್ದೇನು ಬಿಡಪ್ಪ ಅಂತಾರೆ. ಇವಾಗ ಅವರಲ್ಲ ಸರ್, ಅವರು ಎಲ್ಲರೂ ಬಂದ್ರೂ ಎಲ್ಲರಿಗೂ ಸ್ಪಂದಿಸ್ತಾರೆ ಸರ್. ಮರಿಸ್ವಾಮಿ ಅಂತೇಳಿ. ಮರಿಸ್ವಾಮಿ ಅವ್ರು ಏನು ಮಾಡೋದು? ನಾವು ಸಂಘಟನೆ ಮಾಡ್ತೀವಿ ರೀ. ಸಂಘಟನೆ DSS ಭೀಮಾವಾದ ಅಂತೇಳಿ ಜಿಲ್ಲಾಧ್ಯಕ್ಷರೇ ಕೆಲಸ ಮಾಡ್ತಾ ಇದ್ವಿ. ಹಂಗಾರೆ ಸಾಕಷ್ಟು ಸಂದರ್ಭಗಳಿಂದ ಹೋರಾಟ ಮಾಡ್ಕೊ ಬಂದಿರ್ತೀರಾ. ಗಂಗಾವತಿಲಿರೋ ಸಮಸ್ಯೆ ಏನು? ಗಂಗಾವತಿಯಲ್ಲಿ ಈ ಪ್ರೆಸೆಂಟ್ ವಾಸ್ತವ ಸ್ಥಿತಿ ನೋಡ್ಬೇಕಪ್ಪ ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗ್ತಿದೆಪ್ಪ ಅಂದರೆ ದಾರಿಗಳ ಸಮಸ್ಯೆ ಭಾಳಷ್ಟು ಇದೆ. ಯಾಕಪ್ಪ ಅಂದರೆ ತೆಗ್ಗು ಗುಂಟೆಗಳು ಈ ಕ್ರಮೇಣವಾಗಿ ತೆಗ್ಗು ಗುಂಟೆಗಳು ಎಕಡೆ ಹೋದ್ರೂ ತೆಗ್ಗು ಗುಂಟೆಗಳು ಭಾಳಷ್ಟು ಉದ್ಭವ ಆಗಿ ಸಾವಿನ ಇದೇನು ಕಾಣ್ತಾ ಇದೀವಲ್ಲ, ಆ ರೀತಿಯಾಗಿ ಎದ್ದು ಕುಂತಾವು. ಹಂಗಾಗಿ ಅವುಗಳನ್ನು ಈಗ ಡಾಂಬರೀಕರಣ ಮಾಡೋದ್ರ ಮೂಲಕ, ರಸ್ತೆ ಡಾಂಬರೀಕರಣ ಮಾಡೋದ್ರ ಮುಖಾಂತರ ಅದೊಂದು ಅಭಿವೃದ್ಧಿ ಮಾಡ್ಬೇಕಂತ ಇವರಿಗೆ ಕೇಳ್ತಾ ಇದ್ದೀವಿ ನಾವು ಶಾಸಕರಿಗೆ. ಜನಾರ್ದನ್ ರೆಡ್ಡಿ ಅವರಿಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟ ಕ್ಷೇತ್ರ ಇದು. ಜನರ ಮಧ್ಯೆ ಇರ್ತಾರಾ ಅಥವಾ ಈಗ ಸುಪ್ರೀಂ ಕೋರ್ಟ್ ತೀರ್ಪಾಯಿತು ಅಂತ ಬಳ್ಳಾರಿಗೆ ಹೋಗಿರ್ತಾರ? ಈ ಮೊನ್ನೆ ಸುಪ್ರೀಂ ಕೋರ್ಟ್ ಆದೇಶ ಏನು ಅವ್ರು ಬಳ್ಳಾರಿಗೆ ಹೋಗ್ಬೇಕಂತ ಆದೇಶ ಆಯ್ತಲ್ಲ, ಅವತ್ತಿನಿಂದ ಇವತ್ತು ಪ್ರೆಸೆಂಟ್ವರೆಗೆ ನಮ್ಮ ಗಂಗಾವತಿಯಲ್ಲಿ ಕಾಣಿಸ್ತಾ ಇಲ್ಲ. ಅದು ಒಂದು ಭಾಳ ಸಮಸ್ಯೆ ಆಗಿದೆ. ಯಾಕೆಂದರೆ ಸಾರ್ವಜನಿಕರ ಕುಂದುಕೊರತೆಗಳು ಆಲಿಸ್ಬೇಕಪ್ಪ ಅಂದರೆ ಒಬ್ಬ ಸ್ಥಳೀಯ ಶಾಸಕರಿಗೆ ಜವಾಬ್ದಾರಿ ಇರ್ತೈತಿ. ಆ ಮುಖಾಂತರವಾಗಿ ಇವತ್ತು ನಾವು ಏನೇ ಸಮಸ್ಯೆ ಇದ್ರಪ್ಪ, ಹಲವಾರು ಸಮಸ್ಯೆಗಳದು. ಇವತ್ತೇನು ಅವರು ರಾಜಕೀಯಕ್ಕೆ ಬರಬೇಕಾದ ಸಂದರ್ಭದಲ್ಲಿ ಜನರಿಗೆ ಏನೆಲ್ಲ ಆಶ್ವಾಸನೆ ಕೊಟ್ಟಿದ್ರು ಅವನ್ನೆಲ್ಲ ಕೇಳಬೇಕಾಗೈತಿ. ಇವತ್ತಿಗೆ ರಾಜಕೀಯಕ್ಕೆ ಬಂದು ಇವತ್ತು ಶಾಸಕರಾಗಿ ಎರಡು ವರ್ಷ ಸಮಥಿಂಗ್ ಆಯಿತು. ಇಲ್ಲಿವರೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆಗಳಲ್ಲಿ ಒಂದು ಈಡೇರಿಸಿಲ್ಲ ಅಂತ ನನ್ನ. ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ನೋಡಿದಾಗ ಏನೋ ಗೆಲ್ಸಿದ್ರೆ 2 BHK ಮನೆ ಕೊಡ್ತೀನಿ ಅಂತ ಹೇಳ್ದಂಗಿತ್ತು, ಅವೆಲ್ಲ ಆಗ್ತಿದ್ಯಾ? ಈಗ ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಡಬಲ್ ಬೆಡ್ರೂಮ್ ಮನೆಗಳಾಗಿರ್ಬೋದು, ಹೆಣ್ಣುಮಕ್ಕಳಿಗೆ
40,000 ರೂಪಾಯಿ ಸ್ಯಾಲ್ರಿ ಬರೋಂಗೆ ಒಂದು ದೊಡ್ಡ ಫ್ಯಾಕ್ಟ್ರಿ ಕಟ್ತೀನಂತ ಹೇಳಿರ್ಬೋದಾಗಿರ್ಬೋದು, ಭಾಳಷ್ಟು ಹೇಳಿದ್ದಾರೆ. ಅದರಲ್ಲಿ ಇನ್ನೂ ಒಂದು ಯಾವುದೋ ಡೆವಲಪ್ಮೆಂಟ್ ಆಗತಕ್ಕಂಥ ಕೆಲಸಗಳು ಮಾಡಿಲ್ಲ. ಆಗೋಂಗೆ ಅನ್ನಿಸ್ತಿದೆಯಾ ಅಥವಾ ಬರೀ ಭರವಸೆನಾ? ಕನಸಂತ ಅನಿಸ್ತಿದೆ. ಯಾಕಪ್ಪ ಅಂದರೆ ಈಗಾಗಲೇ 2 ವರ್ಷ ಕಳೆದೋಯ್ತು. ಇನ್ನು 2.5 ವರ್ಷದಲ್ಲಿ ಏನು ಮಾಡ್ಬೋದು ಅನ್ನೋದು ಅವ್ರ ಮನಸ್ಸು ಮಾಡಿದರೆ ಆಗುತ್ತೆ. ಬಟ್ ಅವ್ರ ಮನಸ್ಸು ಮಾಡ್ಬೇಕು ಅಷ್ಟೇ. ಈಗ ನಿಮ್ಮ ಹತ್ರ ಪ್ರಾಮಿಸ್ ಮಾಡಿದ್ದು ನನಗೆಲ್ಲ ಕೈ ಕೊಟ್ಟರು ಅಂತ KRPP ಪಕ್ಷ ಕಟ್ಟಿ ಗೆದ್ದರು. ಈಗ ಮತ್ತೆ BJPಗೆ ಹೋಗ್ಬಿಟ್ರು. ಜೊತೆಗೆ ಸುಪ್ರೀಂ ಕೋರ್ಟ್ ತೀರ್ಪು ಬೇರೆ ಆಯಿತು, ಬಳ್ಳಾರಿಗೆ ಬರ್ಬೋದು ಅಂತ. ಮುಂದೆ ನಿಲ್ತಾರೆ ಅನ್ನೋ ನಂಬಿಕೆ ಇದೆಯಾ? ಆಲ್ಮೋಸ್ಟ್ ಈಗ ನಮಗೆ ನಂಬಿಕೆ ಇಲ್ಲ ಅಂತ ಅನಿಸುತ್ತೆ. ಯಾಕಪ್ಪ ಅಂದರೆ ಈಗಾಗಲೇ ಬಳ್ಳಾರಿಯಲ್ಲಿ ಅವಕಾಶ ಸಿಕ್ಕಿದೆ, ಅಲ್ಲೇ ಕಂಟೆಸ್ಟ್ ಮಾಡ್ತಾರೆ ಅವರು. ಮತ್ತೆ ಇಲ್ಲಿ ಯಾಕೆ ಬೇಕಾಗಿದೆ? ಬಳ್ಳಾರಿಯಿಂದ ಬಳ್ಳಾರಿಗೆ ಬರೋಕೆ ಅನುಮತಿ ಇರಲಾರ್ದಕ್ಕೋಸ್ಕರ ಗಂಗಾವತಿಯನ್ನು ಆಯ್ಕೆ ಮಾಡ್ಕೊಂಡ್ರು. ಇಲ್ಲಿ ಜನ ಅವ್ರಿಗೆ ಆಶೀರ್ವಾದ ಮಾಡಿದರು. ಬಟ್ ಆ ಜನರ ಆಶೀರ್ವಾದ ತಗೊಂಡು ಜನರಿಗೆ ಇವತ್ತೇನು ಕುಂದುಕೊರತೆಗಳು ಅವನ್ನ ಆಲಿಸ್ಬೇಕಾಗೈತಿ. ನೆಕ್ಸ್ಟ್ ಇಲ್ಲಿ ಗಂಗಾವತಿಗೆ ಬರ್ತಾರೆ ಅನ್ನೋದು ಅನುಮಾನ. ಗಂಗಾವತಿ ಚುನಾವಣೆಗಾಗಿ ಗಂಗಾವತಿಲೇ ಮನೆ ಮಾಡಿದ್ರು. ಅವ್ರು ಬರೀ ಎಲೆಕ್ಷನ್ ಮನೆ ಆಯಿತಾ ಅಥವಾ ಯಾವೆಲ್ಲ ಬರ್ತಿರ್ತಾರೆ? ಸರ್, ಅದು ಈಗ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದರೆ ಗಂಗಾವತಿಯಲ್ಲೇ ನಾವು ಮನೆ ಮಾಡಬೇಕು, ಗಂಗಾವತಿ ಜನರ ಒಂದು ಸೇವೆಗಾಗೆ ನಾನು ಇರಬೇಕಂತ ಅನಿಸಿದರೆ ಆ್ಯಕ್ಚುಲಿ ಇವತ್ತು ಅವರು ದೊಡ್ಡ ಜಾಗ ನೋಡ್ಕೊಂಡು ಇಲ್ಲೇ ಒಂದು ಮನೆ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು. ಇವತ್ತು ಕ್ಷಣಿಕವಾಗಿ ಇವತ್ತು ಮನೆಯನ್ನು ತೆಗೆದುಕೊಂಡು ಆ ಮನೆ ಇವತ್ತು ಬೇಕು ಬಿಟ್ಟಿಯಾಗಿ ಇಲ್ಲಿ ವಾಸ ಮಾಡ್ತಕ್ಕಂಥ ಕೆಲಸ ಆಗ್ತಾಯಿದ್ದಾವೆ, ಯಾರೇ ಆಗಿರಲಿ. ಬಟ್ ಏನಪ್ಪ ಅಂದರೆ ಜನರು ಭಾಳಷ್ಟು ಸಮಸ್ಯೆಗಳಿಂದ ತೊಂದರೆಗೆ ಈಡಾಗ್ತಿದ್ದಾರೆ. ಅವುಗಳನ್ನ ತಾವು ಪರಿಗಣನೆಗೆ ತಗೊಂಡು ಜನರ ಸಮಸ್ಯೆನ ಆಲಿಸ್ಬೇಕಾಗೈತಿ. ಮುಂದೆ ನಿಮ್ಮ ಮೇಲೆ ಭರವಸೆ ಬರೋ ರೀತಿಯಲ್ಲಿ ತಾವು ನಡ್ಕೋಬೇಕು ಅನ್ನೋದು ನಮ್ಮದು ಉದ್ದೇಶ. ಚುನಾವಣೆಗಳು ಬರುತ್ತೆ, ಶಾಸಕರು ಬದಲಾಗ್ತಾ ಇರ್ತಾರೆ. ಆದರೆ ಗಂಗಾವತಿ ಅಭಿವೃದ್ಧಿ ಆಗಬೇಕು. ನೀವು ಇಲ್ಲಿ ಮತದಾರರಾಗಿ ರಸ್ತೆ ಸರಿ ಆಗಬೇಕು ಅಂದ್ರಿ. ಬಾಕಿ ಎಜುಕೇಷನ್ನು, ಕಾಲೇಜು, ಹಾಸ್ಪಿಟಲು, ಬಸ್ ಫೆಸಿಲಿಟಿ ಎಲ್ಲ ಸರಿ ಇದೆಯಾ? ಎಲ್ಲ ರೀತಿಯಲ್ಲಿ ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ ಈ ಸಾರ್ವಜನಿಕರಿಗೆ ನಡೆದಾಡೋಕೆ ಅದು ರಸ್ತೆ ವ್ಯವಸ್ಥೆ ಆಗಿರ್ಬೋದು. ಆಮೇಲೆ ಕೆಲವೊಂದು ಏನಪ್ಪ ಅಂದ್ರೆ ಜನರಿಗೆ ವಾಸ ಮಾಡೋದಕ್ಕೆ ಜಾಗನೇ ಇಲ್ಲ. ಕಚ್ಚಾ ಲೇಔಟ್ಗಳು ಇವತ್ತೇನು ಭಾಳಷ್ಟು ಎದ್ದು ಕುಂತು ಸ್ಲಮ್ಗಳಾಗಿರ್ಬೋದು, ಬೇರೆ ಕಡೆ ಬಡವರಿಗೆ, ನಿರ್ಗತಿಕರಿಗೆ, ದುಡಿಯೋ ವರ್ಗದವರಿಗೆ, ಕಾರ್ಮಿಕರಿಗೆ, ದೀನ ದಲಿತರಿಗೆ, ಈ ಶೋಷಿತ ಸಮುದಾಯಗಳಿಗೆ, ಕೆಲವೊಂದಿಷ್ಟು ಸಮುದಾಯಗಳಿಗೆ ವಾಸ ಮಾಡುವುದಕ್ಕೆ ಮನೆಗಳೇ ಇಲ್ಲ. ಅಂಥವ್ರನ್ನ ಗುರುತಿಸಿ ಮನೆ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕು ಅನ್ನೋದು ನಮ್ಮದು ಉದ್ದೇಶ. ಕೊನೆಯದಾಗಿ ಶಾಸಕರಿಗೆ ಏನು ಹೇಳ್ತೀರಾ? ಇಷ್ಟು ದಿನ ತಾವು ಈ ಒಂದು ರಾಜಕೀಯ ಭವಿಷ್ಯದಿಂದ ದೂರ ಉಳ್ಕೊಂಡಿದ್ರಿ. ಈಗ ಗಂಗಾವತಿ ಜನ ತಮಗೆ ಆಶೀರ್ವಾದ ಮಾಡ್ಯಾರ, ಅದು ನಮಗೆ ಖುಷಿ ವಿಚಾರ. ಅದೇ ಭರವಸೆ ತಮ್ಮ ಮೇಲೆ ಉಳ್ಕೋಬೇಕಪ್ಪ ಅಂದರೆ ಇನ್ನು ಉಳಿದಿರ್ತಕ್ಕಂಥ ಸಮಯದಲ್ಲಿ ತಾವೇನು ಭರವಸೆ ಕೊಟ್ಟಿದ್ರಿ, ಆಶ್ವಾಸಗಳ ಕೊಟ್ಟಿದ್ರಿ, ಅವುಗಳನ್ನು ಈ ಕೂಡಲೇ ಈಡೇರಿಸ್ಬೇಕಂತ ಹೇಳಿ ನಾನು ಶಾಸಕರಿಗೆ ಮನವಿ ಮಾಡಿಕೊಳ್ತೇನೆ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಗಂಗಾವತಿ ಮತದಾರ ಯಾವ ರೀತಿ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಕೇವಲ ಬಳ್ಳಾರಿ ಅಷ್ಟೇ ಅಲ್ಲ, ಜನಾರ್ದನ್ ರೆಡ್ಡಿ ಅವರು ಇಡೀ ಕರ್ನಾಟಕಕ್ಕೆ ಸೀಮಿತವಾಗಿರುವಂಥ ಜನಪ್ರತಿನಿಧಿ. ಅವರು ಕೂಡ ಭರವಸೆ ಮೂಲಕ ತಿಳಿಸಿದ್ದಾರೆ. ಏನಿವೆ ತುಂಬ ಖುಷಿ ಆಯ್ತು ಸರ್, ಈ ಬಿಸಿ ಶೆಡ್ಯೂಲಲ್ಲಿ ನಮಗೆ ಟೈಮ್ ಮಾಡಿಕೊಟ್ಟಿದ್ದಕ್ಕೆ. ವೀಕ್ಷಕರೇ, ಕಾಲವೇ ಉತ್ತರ ಕೊಡುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನೀವು ಕೂಡ ವಿಡಿಯೋ ನೋಡ್ತೀರಾ, ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಗಂಗಾವತಿ ಮತ್ತು ಬಳ್ಳಾರಿ ಅಭಿವೃದ್ಧಿಗೆ ಏನೆಲ್ಲ ಆಗಬೇಕು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.